Hello, everybody. I'm Saakshi. I'm from Bangalore, and I'm currently a student at Indian Institute of Information Technology, Sri City. So now we'll be starting with the chapter Plant Kingdom. I'll just give you a brief. ಇವಾಗ ನಾವು ಹಿಂದಿನ ದಿವಸದಿಂದ ನೋಡಿದೀವಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಮುಂಚೆ ವಿಟೆಕರ್ ಅನ್ನೋರು 1969 ಅಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡಿದ್ರು. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ನಮ್ಗೆ ಮೊನೆರಾ, ಪ್ರೊಟಿಸ್ಟನ್ಸ್, ಫಂಗೈ ಅಂಡ್ ಆಲ್ಸೋ ಪ್ಲಾಂಟೆ ಅನಿಮಿಲಿಯಾ ಅಂಡ್ ಆಲ್ಸೋ ಪ್ಲಾಂಟೆ ಬಂದಿತ್ತು. ಇವಾಗ ಈ ಚಾಪ್ಟರ್ ಅಲ್ಲಿ ನಾವ್ ನೋಡ್ತಾ ಇರೋದು ಪ್ಲಾಂಟ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್, ವಿಚ್ ಇಸ್ ನಾಟ್ ಬೇಸಿಕಲಿ ಆನ್ ದ ಬೇಸಿಸ್ ಆಫ್ ದಿಸ್, ಬಟ್ ಪ್ಲಾಂಟ್ ಮಾತ್ರ ತಗೋತಿದೀವಿ. ಇವಾಗ ಪ್ಲಾಂಟ್ಸ್ ಅಲ್ಲಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇರತ್ತೆ. ಬಟ್ ಇವಾಗ ಅದನ್ನ ಚೆನ್ನಾಗಿ ಕ್ಲಾಸಿಫೈ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತೀವಿ? ಇವಾಗ ಈ ಚಾಪ್ಟರ್ ಅಲ್ಲಿ ನಾವ್ ನೋಡೋದು ಆಲ್ಗೆ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್. ಸೊ ಇದು ಪ್ಲಾಂಟೇ ಅನ್ನೋ ಕಿಂಗ್ಡಮ್ ಅಲ್ಲಿ ಬರುತ್ತೆ. ಸೊ ಇವಾಗ ನಾವ್ ನೋಡೋಣ ಹೆಂಗೆ ಕ್ಲಾಸಿಫೈ ಮಾಡಿದ್ದಾರೆ, ಹೆಂಗ್ ಕ್ಲಾಸಿಫೈ ಮಾಡ್ಬೇಕಿತ್ತು ಅಂತ. ಇವಾಗ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿದ್ವಿ, ಲಿನೇಯಸ್ ಅನ್ನೋ ಮನುಷ್ಯ ನಮ್ ಕ್ಲಾಸಿಫಿಕೇಶನ್ ಅಲ್ಲಿ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಮಾಡಿದ್ರು. ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಂದ್ರೆ ಏನಂದ್ರೆ, ಇವಾಗ ಹ್ಯಾಬಿಟ್ಯಾಟ್ ಇರತ್ತೆ, ಕಲರ್ ಇರತ್ತೆ, ನಂಬರ್ ಇರತ್ತೆ, ಶೇಪ್ ಆಫ್ ಲೀವ್ಸ್ ಇರತ್ತೆ. ದಟ್ ಈಸ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್. ಬಟ್ ಬರೀ ಹ್ಯಾಬಿಟ್ಯಾಟ್, ಕಲರ್, ನಂಬರ್, ಶೇಪ್ ಆಫ್ ದ ಲೀವ್ಸ್ ಇಂದ ನಾವು ಫುಲ್ ಎಲ್ಲಾ ಪ್ಲಾಂಟ್ಸ್ ಅನ್ನು ಕ್ಲಾಸಿಫೈ ಮಾಡಕ್ ಆಗಲ್ಲ. ಅದಕ್ಕೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಹೋಗ್ತೀವಿ, ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ದಟ್ ಈಸ್ ಇವಾಗ ಹೊಸದಾಗಿ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಆದ್ಮೇಲೆ ಬಂದಿರೋ ಸಿಸ್ಟಮ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಸೊ ಇವಾಗ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಇಂಟರ್ನಲ್ ಸ್ಟ್ರಕ್ಚರ್ ನೋಡ್ತೀವಿ. ದಟ್ ಈಸ್ ಇಂಟರ್ನಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಅಲ್ಟ್ರಾ ಸ್ಟ್ರಕ್ಚರ್, ಅನಾಟಮಿ, ಎಂಬ್ರಿಯಾಲಜಿ ಅಂಡ್ ಫೈಟೋಕೆಮಿಸ್ಟ್ರಿ. ಓಕೆ, ಸೊ ಇವಾಗ ಡೀಟೇಲ್ ಆಗಿ ಹೋಗೋಣ. ಅಲ್ಟ್ರಾ ಸ್ಟ್ರಕ್ಚರ್ ಅಂದ್ರೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಆಫ್ ಅ ಪ್ಲಾಂಟ್. ಇವಾಗ ಪ್ಲಾಂಟ್ ಅಲ್ಲಿ ಒಳಗಡೆ ಏನಿರತ್ತೆ, ಜೆನೆಟಿಕ್ಸ್ ಆಫ್ ದ ಪ್ಲಾಂಟ್, ಜೀನ್ಸ್ ಹೆಂಗಿರತ್ತೆ, ಪ್ಲಾಂಟ್ಸ್ ಅಲ್ಲಿ ಇವಾಗ ಲೀಫ್ ಸ್ಟ್ರಕ್ಚರ್ ಅಲ್ಲಿ ವೇನ್ಸ್ ಸಿಸ್ಟಮ್, ವೆನೇಷನ್ ಹೆಂಗಿರತ್ತೆ, ಅದೆಲ್ಲ ನೋಡ್ತೀವಿ. ಅನಾಟಮಿ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್. ಇವಾಗ ಹ್ಯೂಮನ್ ಅನಾಟಮಿ ಮಾತ್ರ ಲೆಗ್ಸ್ ಇರತ್ತೆ, ಹ್ಯಾಂಡ್ಸ್ ಇರತ್ತೆ, ಫೇಸ್, ಬಾಡಿ ಹೇರ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಅನಾಟಮಿ ಅಲ್ವಾ? ಹಂಗೆ ಪ್ಲಾಂಟ್ಸ್ ಅಲ್ಲಿ ಕೂಡ ರೂಟ್ಸ್ ಇರತ್ತೆ, ಸ್ಟೆಮ್ ಇರತ್ತೆ, ಲೀವ್ಸ್, ಫ್ಲವರ್ಸ್, ಬ್ರಾಂಚಸ್, all that comes into anatomy. Embryology ಅಂದ್ರೆ embryo structure. That is ಇವಾಗ starting, how does ಇವಾಗ plant one cell in the, all of us are single celled organisms before when we start a life ಅಲ್ವಾ? ಸೊ ಪ್ಲಾಂಟ್ಸ್ ಸಿಂಗಲ್ ಸೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ಸೆಲ್ ಆದ್ಮೇಲೆ ಅದು ಮಲ್ಟಿಪ್ಲೈ ಆಗಿ ಇಟ್ ವಿಲ್ ಗೇನ್ ಇಟ್ಸ್ ಎಂಟೈರ್ ಸ್ಟ್ರಕ್ಚರ್. ಸೊ ಅದಕ್ಕೆ ನಮ್ಗೆ ಎಂಬ್ರಿಯಾಲಜಿ ಅಂಡ್ ಫೈಟೋಕೆಮಿಸ್ಟ್ರಿ. ಬಿಕಾಸ್ ನಾವು ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್ ಆದ್ರೂ ನಮ್ ಅಲ್ಲಿ ಕೆಮಿಕಲ್ ಕಾಂಪೊನೆಂಟ್ಸ್ ತುಂಬಾ ಇರುತ್ತೆ. ಸೊ ಕೆಮಿಕಲ್ ಪಾರ್ಟ್ಸ್, ಕೆಮಿಕಲ್ ಕಾಂಪೊನೆಂಟ್ಸ್, ದಟ್ ಇಸ್ ಆಲ್ ಕಮ್ಸ್ ಅಂಡರ್ ಕೆಮಿಸ್ಟ್ರಿ. ಸೊ ಫೈಟೋಕೆಮಿಸ್ಟ್ರಿ ಅಂದ್ರೆ ಏನು? ಫೈಟೋ ಅಂದ್ರೆ ಪ್ಲಾಂಟ್ಸ್, ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿ ಇನ್ಸೈಡ್ ದ ಪ್ಲಾಂಟ್ಸ್. ಹೌ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ ಪ್ಲೇಸ್, ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗಾಗತ್ತೆ ಪ್ಲಾಂಟ್ಸ್ ಅಲ್ಲಿ, ಅದೆಲ್ಲ ನೋಡ್ತೀವಿ. ಅಂಡ್ ದಿಸ್ ಕ್ಲಾಸಿಫಿಕೇಶನ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಜಾರ್ಜ್ ಬೆಂಥಮ್ ಅಂಡ್ ಜೋಸೆಫ್ ಡಾಲ್ಟನ್ ಹುಕರ್ ಕೊಟ್ಟಿರೋದು ನಮ್ಗೆ. ದಟ್ ಇಸ್ ಫಾರ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ಇವಾಗ ನಮ್ ಬರೀ ನ್ಯಾಚುರಲ್ ಕ್ಲಾಸಿಫಿಕೇಶನ್, ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ನೋಡಿದೀವಿ. ಇವಾಗ ನಮ್ಗೆ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್, ನ್ಯೂಮರಿಕಲ್ ಕ್ಲಾಸಿಫಿಕೇಶನ್, ಸೈಟೋ ಟ್ಯಾಕ್ಸಾನಮಿ ಕ್ಲಾಸಿಫಿಕೇಶನ್ ಅಂಡ್ ಕೀಮೋಟ್ಯಾಕ್ಸಾನಮಿ ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ಇವಾಗ ನಾವು ಮಾತಾಡಿದಾಗ 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ದಟ್ ಈಸ್ ಫಸ್ಟ್ ಒನ್ ಇಸ್ 4 ಟೈಪ್ಸ್. ಸೊ ಆ 4 ಟೈಪ್ಸ್ ಅಲ್ಲಿ ನಮ್ಗೆ ಏನೇನ್ ಬರುತ್ತೆ? ಫೈಲೋಜೆನೆಟಿಕ್, ದೆನ್ ನ್ಯೂಮೆರಿಕಲ್, ಸೈಟೋ ಟ್ಯಾಕ್ಸಾನಮಿ, ಕೀಮೋಟ್ಯಾಕ್ಸಾನಮಿ, ಇದು ಕ್ಲಾಸಿಫಿಕೇಶನ್ ಆಗುತ್ತೆ. ಇವಾಗ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಎವಲ್ಯೂಷನರಿ ರಿಲೇಶನ್ಶಿಪ್. ಎವಲ್ಯೂಷನರಿ ರಿಲೇಶನ್ಶಿಪ್ ಅಂದ್ರೆ ಏನಂದ್ರೆ, ಇವಾಗ ನಾವು
every organism has evolutionized. Every organism started as a small thing and it started in a different way. But ivaga ade evolution in the evolution not just inside us but physical evolution, external evolution in the henge how are each plant related to one another based on the evolution, so that various organisms are accepted. So ivaga evolution ಆದ್ರಿಂದ ನಮ್ಗೆ ಈ ಥಿಯರಿನೂ ಗೊತ್ತು. ಓನ್ಲಿ ದ ಡಾಮಿನೆಂಟ್ ಸ್ಪೀಶೀಸ್ ವಿಲ್ ಸರ್ವೈವ್ while the recessive will perish after a some period of time. ಅಂದ್ರೆ ಡಾಮಿನೆಂಟ್ ವಿಚ್ ಆರ್ ಚೆನ್ನಾಗಿ ಬಾಡಿ ಇರೋದು, ಚೆನ್ನಾಗಿ ಜೆನೆಟಿಕ್ಸ್ ಇರೋದು ಅದೆಲ್ಲ ಬದುಕತ್ತೆ. ಬಟ್ ಬೇರೆದು ಇಟ್ ವೋಂಟ್ ಸರ್ವೈವ್. ಯಾಕಂದ್ರೆ ಅದು ಸರ್ವೈವಲ್ ಆಗ್ಬೇಕು ಅಂದ್ರೆ ಬೇರೆ ಜಾತಿ ಅದನ್ನ ಬಿಡ್ಬೇಕು. ಬಟ್ ಅದು ಆಗಲ್ಲ, ಯಾಕಂದ್ರೆ ಅದು ಎವಲ್ಯೂಷನರಿ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂದ್ರೆ ಇಟ್ ಈಸ್ ಬೇಸಿಕಲಿ ಕಂಪ್ಯೂಟರೈಸ್ ಸ್ಟಾಟಿಸ್ಟಿಕ್ ಬೇಸ್ಡ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಸೊ ನಂಬರ್ಸ್ ತಗೋತಾರೆ ಅಂಡ್ ದೇ ವಿಲ್ ಅಬ್ಸರ್ವ್ ದೀಸ್ ನಂಬರ್ಸ್ ಅಂಡ್ ಬೇಸ್ಡ್ ಆನ್ ದಿಸ್ ಸ್ಟಾಟಿಸ್ಟಿಕಲ್ ಡೇಟಾ ಸ್ಟಾಟಿಸ್ಟಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ಆ ಡೇಟಾ ಬೇಸಿಸ್ ಮೇಲೆ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಇಟ್ ಇಸ್ ಅ ಕೈಂಡ್ ಆಫ್ ಕ್ಲಾಸಿಫಿಕೇಶನ್. ಇವಾಗ ಸೈಟೋ ಟ್ಯಾಕ್ಸಾನಮಿ ಅಂದ್ರೆ ಸೈಟಾಲಜಿಕಲ್ ಇನ್ಫಾರ್ಮೇಶನ್ ಅಂದ್ರೆ ಇವಾಗ ನಾವು ಬಾಡಿ ಒಳಗಡೆ ಈಚ್ ಸೆಲ್ ಸೈಟೋ ಕ್ರೋಮೋಸೋಮ್ಸ್ ಇರತ್ತೆ, ಕ್ರೋಮೋಸೋಮ್ ನಂಬರ್ ಇರತ್ತೆ, ಸ್ಟ್ರಕ್ಚರ್ ಇರತ್ತೆ, ಈಚ್ ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್. ಸೊ ನಮ್ ಹ್ಯೂಮನ್ಸ್ ಅಲ್ಲಿ 23 ಕ್ರೋಮೋಸೋಮ್ ಪೇರ್ಸ್ ಇರತ್ತೆ. 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಲ್ಲಿ ಈಚ್ ಕ್ರೋಮೋಸೋಮ್ ಬೇರೆ 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 ಶೇಪ್ಸ್ ಅಲ್ಲಿ ಇರತ್ತೆ. ನಂಬರ್ ಆಫ್ ಕ್ರೋಮೋಸೋಮ್ಸ್ ಬೇರೆ ಇನ್ ಈಚ್ ಆರ್ಗ್ಯಾನಿಸಮ್ ಅಲ್ವಾ. ಈವನ್ ಇಫ್ 2 ಆರ್ಗ್ಯಾನಿಸಮ್ಸ್, 2 ಆರ್ಗ್ಯಾನಿಸಮ್ ಅಲ್ಲಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಇದ್ರೂನು ಬಟ್ ಅದ್ರ ಸ್ಟ್ರಕ್ಚರ್, ವಾಟ್ ಇಟ್ ಡಸ್, ಬಿಹೇವಿಯರ್ ಅದೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ಸೈಟೋಟ್ಯಾಕ್ಸಾನಮಿ ಅದ್ರ ಬೇಸಿಸ್ ಮೇಲೆ ಇರುತ್ತೆ. ಕೀಮೋಟ್ಯಾಕ್ಸಾನಮಿ ಅಂದ್ರೆ ಏನು? ಕೀಮೋಟ್ಯಾಕ್ಸಾನಮಿ ಯೂಸಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಪ್ಲಾಂಟ್ ಟು ರಿಸಾಲ್ವ್ ಕನ್ಫ್ಯೂಷನ್. ಅಂದ್ರೆ ಅದೇ ಹೇಳಿದ್ವಿ ನಾವ್ ಇವಾಗ ಫೈಟೋಕೆಮಿಸ್ಟ್ರಿ ಬೇಸ್ಡ್ ಆನ್ ಫೈಟೋಕೆಮಿಸ್ಟ್ರಿ ಮಾಡಿದ್ರೆ ದಿಸ್ ವಿಲ್ ಕಮ್ ಅಂಡರ್ ಸೈಟೋಟ್ಯಾಕ್ಸಾನಮಿ. ಸೊ ವಿ ಕನ್ಸಿಡರ್ ಕೆಮಿಸ್ಟ್ರಿ ಆಫ್ ದ ಪ್ಲಾಂಟ್ ಅಂಡ್ ಅದ್ರ ಬೇಸಿಸ್ ಮೇಲೆ ಟ್ಯಾಕ್ಸಾನಮಿ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಕೊಟ್ಟಿದೀವಿ. ಇವಾಗ ಲೆಟ್ ಅಸ್ ಎಂಟರ್ ಇನ್ ಟು ದ ಫಸ್ಟ್ ಕ್ಯಾಟಗರಿ, ಆಲ್ಗಿ. ವಾಟ್ ಆರ್ ಆಲ್ಗಿ? ಸೊ ಆಲ್ಗಿ ಏನಂದ್ರೆ ಕ್ಲೋರೋಫಿಲ್ ಬೇರಿಂಗ್ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆರ್ಗ್ಯಾನಿಸಮ್ಸ್. ಇದು ಥ್ಯಾಲಾಯ್ಡ್ ಅಂದ್ರೆ ಇದು ಫ್ಲಾಟ್ ಆಗಿರಲ್ಲ. ನಾವು ಬೇರೆ ಪ್ಲಾಂಟ್ಸ್ ಬೇರೆ ಲೀವ್ಸ್ ನೋಡಿದ್ರೆ ಫ್ಲಾಟ್ ಆಗಿರತ್ತಲ್ವಾ. ಸೊ ಇದು ಫ್ಲಾಟ್ ಆಗಿರಲ್ಲ, ಥ್ಯಾಲಾಯ್ಡ್ ಬೇಸ್ ಬೊಬ್ಬೆ ತರ ಇರತ್ತೆ. ಸೊ ಥ್ಯಾಲಾಯ್ಡ್ autotrophic. It is autotrophic ಅಂದ್ರೆ it can prepare its own food obviously because it's a plant. So plant ಅಲ್ಲಿ ಬಂದಿದೆ ಅಂದ್ರೆ it has to be autotrophic, otherwise it will be removed from the plant kingdom alva. So chlorophyll bearing, why is it chlorophyll bearing? Because it has to be autotrophic to prepare its own food. So it is simple, thalloid, autotrophic, ಲಾರ್ಜ್ಲಿ ಅಕ್ವಾಟಿಕ್ ಅಂದ್ರೆ ಜಾಸ್ತಿ ಫ್ರೆಶ್ ವಾಟರ್, ಮರೈನ್ ವಾಟರ್ ಅಂದ್ರೆ ಸಲೈನ್ ವಾಟರ್, ಉಪ್ಪು ವಾಟರ್, ಮರೈನ್ ವಾಟರ್ ಅಲ್ಲಿ ಸಿಗತ್ತೆ ಆಲ್ಗೆ. ಓಕೆ, ಸೊ ದಿ ಅಕರ್ ಇನ್ ಅದರ್ ಹ್ಯಾಬಿಟಾಟ್ಸ್ ಆಲ್ಸೋ. ಅಂದ್ರೆ ಇವಾಗ ಮಾಯ್ಸ್ಟ್ ಸ್ಟೋನ್ಸ್ ಮೇಲೆ, ಸಾಯಿಲ್ಸ್ ಮೇಲೆ, ವುಡ್ ಮೇಲೆ ಅಲ್ಲಿಗೂ ಆಲ್ಗೆ ಸಿಗತ್ತೆ. ಸೊ ಇವಾಗ ನಾವು ಇವಾಗ ಆಲ್ಗೆ ಇಟ್ ಇಸ್ ನಾಟ್ ಜಸ್ಟ್ ಒನ್ ಟೈಪ್. ಕೊಲೋನಿಯಲ್ ಆಲ್ಗೆ ಇರತ್ತೆ, ಫಿಲಮೆಂಟಸ್ ಆಲ್ಗೆ ಇರತ್ತೆ. ಕೊಲೋನಿಯಲ್ ಆಲ್ಗೆ ಅಂದ್ರೆ ತುಂಬಾ ಆಲ್ಗೆ ಒಂಥರ ಕಾಲೋನಿ ತರ. ಇವಾಗ ನಾವು ಫ್ರೆಂಡ್ಸ್ ಗ್ರೂಪ್ ಎಲ್ಲ ನಿಂತ್ಕೊಂಡು ತುಂಬಾ 5 ಪೀಪಲ್ ಗ್ರೂಪ್ ಮಾಡ್ಕೋತೀವಲ್ವಾ, ಒಂದ್ ಸರ್ಕಲ್ ಮಾಡ್ಕೋತೀವಲ್ಲ, ಅಲ್ಲ ಆ ತರಾನೇ ಕೊಲೋನಿಯಲ್ ಆಲ್ಗೆ ಇರತ್ತೆ. ಅಂಡ್ ಇನ್ನೊಂದು ಫಿಲಮೆಂಟಸ್. ಸೊ ಫಿಲಮೆಂಟ್ ತರ, ಟೇಲ್ ತರ ಇರತ್ತೆ, ಥ್ರೆಡ್ಸ್ ತರ. ದಟ್ ಇಸ್ ಫಿಲಮೆಂಟಸ್ ಆಲ್ಗೆ. ಸೊ ಕೊಲೋನಿಯಲ್ ಆಲ್ಗೆ ವಾಲ್ವಾಕ್ಸ್, ಈ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ನೀಟ್ಗೆ. Volvox and filamentous algae, Ulothrix and Spirogyra. So Ulothrix, Spirogyra are filamentous algae. Idu Volvox, it is colonial algae. So ivaga algae alli reproduction hengagate? Algae, it has vegetative reproduction, asexual reproduction and sexual reproduction. Vegetative reproduction ಅಂದ್ರೆ ನಮ್ ಬಾಡಿಯಲ್ಲಿ or algae ಬಾಡಿಯಲ್ಲಿ algae ಇದೆ one part, it will develop into a new algae, that is vegetative. Asexual reproduction ಅಂದ್ರೆ ಅದು asexual gametes or asexual cells produce ಮಾಡುತ್ತೆ, which will develop, ಅದು ನ್ಯೂ ಆಲ್ಗೆಗೆ ಡೆವಲಪ್ ಆಗುತ್ತೆ. ಸೆಕ್ಷುವಲ್ ಮೆಥಡ್ಸ್ ಅಂದ್ರೆ ಮೇಲ್ ಆಲ್ಗೆ, ಫಿಮೇಲ್ ಆಲ್ಗೆ, ಮೇಲ್ ಗ್ಯಾಮೆಟ್ಸ್, ಫಿಮೇಲ್ ಗ್ಯಾಮೆಟ್ಸ್ ಬಂದು ಅದ್ರ
ಇದಾಗಿ ಅಂದ್ರೆ ಮ್ಯೂಚುವಲ್ ಇದಾಗಿ, ಸೊ ಸೆಕ್ಷುವಲ್ ಮೆಥಡ್ಸ್ ಅಲ್ಲೂ ವಿ ವಿಲ್ ಹ್ಯಾವ್ ಆಲ್ಗೇಸ್ ರಿಪ್ರೊಡಕ್ಷನ್. ಇವಾಗ ವೆಜಿಟೇಟಿವ್ ಮೆಥಡ್ ಅಂದ್ರೆ ಫ್ರಾಗ್ಮೆಂಟೇಶನ್. ಆಲ್ಗಿ ಬಾಡಿ ಇರತ್ತಲ್ವಾ, ಆಲ್ಗಿ ಬಾಡಿ ಇಟ್ ಗೆಟ್ಸ್ ಬ್ರೋಕನ್ ಡೌನ್ ಇಂಟು ಫ್ರಾಗ್ಮೆಂಟ್ಸ್. ಇವಾಗ ಫ್ರಾಗ್ಮೆಂಟ್ ಆಗಿ ಈಚ್ ಫ್ರಾಗ್ಮೆಂಟ್ ವಿಲ್ ಡೆವಲಪ್ ಇಂಟು ಅ ಥ್ಯಾಲಸ್. ಬಿಕಾಸ್ ನಾವು ಏನಂದ್ವಿ, ಆಲ್ಗೆಯಲ್ಲಿ ಇಟ್ ಇಸ್ ಥ್ಯಾಲಾಯ್ಡ್ ಬಾಡಿ, ಕರೆಕ್ಟ್ ಅಲ್ವಾ? ಸೊ ಇಟ್ ಹ್ಯಾಸ್ ಅ ಥ್ಯಾಲಾಯ್ಡ್ ಬಾಡಿ. ಸೊ ಈಚ್ ಫ್ರಾಗ್ಮೆಂಟ್ ಆಫ್ ದಿ ಆಲ್ಗೆ ವಿಲ್ ಡೆವಲಪ್ ಇಂಟು ಅ ಥ್ಯಾಲಸ್. ಇದು ವೆಜಿಟೇಟಿವ್ ರಿಪ್ರೊಡಕ್ಷನ್. ಇಲ್ಲಿ ಏನ್ ಗ್ಯಾಮೆಟ್ಸ್ ಬರಲ್ಲ, ಸೊ ಗೆಮೆಟೋಫೈಟ್ ಇಲ್ವೇ ಇಲ್ಲ ಇಲ್ಲಿ. ಓಕೆ, ಗೆಮೆಟೋಫೈಟ್ ಇಲ್ಲ ಅಂದ್ರಿಂದ ಅದು ಫ್ರಾಗ್ಮೆಂಟೇಶನ್ ಆಗಿ ಇಟ್ ವಿಲ್ ಡೆವಲಪ್ ಇಂಟು ಅ ಥ್ಯಾಲಸ್. ಇವಾಗ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಹೆಂಗಾಗತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಅ ಸ್ಪೋರ್ ಕಾಲ್ಡ್ ಝೂಸ್ಪೋರ್ಸ್. ಈ ಝೂಸ್ಪೋರ್ಸ್ ದೇ ಆರ್ ಫ್ಲಾಜೆಲ್ಲೇಟೆಡ್, ಫ್ಲಾಜೆಲ್ಲಾ ಇರುತ್ತೆ, ಟೇಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಫ್ಲಾಜೆಲ್ಲೇಟೆಡ್ ಸ್ಟ್ರಕ್ಚರ್ ಅಂಡ್ ಜರ್ಮಿನೇಷನ್. ಸೊ ಇವಾಗ ಡಾಟರ್ ಕಾಲೋನಿ, ಇವಾಗ ನೋಡಿದ್ವಿ ಅಲ್ವಾ, ಈ ಕಾಲೋನಿ, ಡಾಟರ್ ಕಾಲೋನಿ, ಪೇರೆಂಟ್ ಕಾಲೋನಿ. ಸೊ ಹಂಗೇನೆ ನಮ್ಗೆ ಇಲ್ಲಿ ಫ್ಲಾಜೆಲ್ಲಾ ಟೈಪ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಫ್ಲಾಜೆಲ್ಲಾ ಟೈಪ್. ಸೊ ಆ ಫ್ಲಾಜೆಲ್ಲಾ ಝೂಸ್ಪೋರ್ಸ್ ಅಲ್ಲೂ ಫ್ಲಾಜೆಲ್ಲಾ ದೇ ಆರ್ ಫ್ಲಾಜೆಲ್ಲೇಟೆಡ್ ಅಂಡ್ ಆನ್ ಜರ್ಮಿನೇಷನ್ ಗಿವ್ಸ್ ರೈಸ್ ಟು ನ್ಯೂ ಪ್ಲಾಂಟ್ಸ್. ಇವಾಗ ದಟ್ ಫ್ಲಾಜೆಲ್ಲೇಟೆಡ್ ಝೂಸ್ಪೋರ್ಸ್ ವಿಲ್ ಗಿವ್ ರೈಸ್ ಟು ನ್ಯೂ ಪ್ಲಾಂಟ್ಸ್. ಇವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ, ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. ಸೊ ಒನ್ ವಿಲ್ ಬಿ ದ ಮೇಲ್ ಗ್ಯಾಮೆಟ್ and one will be the female gamete. ಇವಾಗ ಈ ಗ್ಯಾಮೆಟ್ಸ್ ಅಲ್ಲೂ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇರತ್ತೆ. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಅಂದ್ರೆ ಸೈಜ್ ಸೇಮ್ ಇರತ್ತೆ ಕೆಲವು ಗ್ಯಾಮೆಟ್ಸ್ ಅಲ್ಲಿ, ಸೈಜ್ ಡಿಫ್ರೆಂಟ್ ಇರತ್ತೆ ಕೆಲವು ಗ್ಯಾಮೆಟ್ಸ್ ಅಲ್ಲಿ. ಇನ್ನೋ ಗ್ಯಾಮೆಟ್ಸ್ ಅಂದ್ರೆ ಮೇಲ್ ಗ್ಯಾಮೆಟ್ ಇರತ್ತೆ, ಫಿಮೇಲ್ ಗ್ಯಾಮೆಟ್ ಇರತ್ತೆ. ಸೊ ಇವಾಗ ಸೇಮ್ ಸಿಮಿಲರ್ ಸೈಜ್ಡ್ ಗ್ಯಾಮೆಟ್ಸ್, ಐಸೋಗ್ಯಾಮಸ್. ಓಕೆ, ಗ್ಯಾಮೆಟ್ಸ್ ಗ್ಯಾಮಸ್. ಸೊ ಐಸೋಗ್ಯಾಮಸ್, ಐಸೋ ಅಂದ್ರೆ ಸೇಮ್, ಅನ್ಐಸೋ ಅಂದ್ರೆ ನಾಟ್ ಸೇಮ್. ಸೊ ಐಸೋಗ್ಯಾಮಸ್ ಇಟ್ ಹ್ಯಾಸ್ ಸೇಮ್ ಸೈಜ್, ಸಿಮಿಲರ್ ಸೈಜ್. ಓಕೆ, ದೇ ಆರ್ ಕಾಲ್ಡ್ ಐಸೋಗ್ಯಾಮಸ್. ಎಕ್ಸಾಂಪಲ್ ಸ್ಪೈರೋಗೈರಾ. ಇವಾಗ ಐಸೋಗ್ಯಾಮಸ್ ಅಲ್ಲೂ ಫ್ಲಾಜೆಲ್ಲಾ ಇರೋ ಐಸೋಗ್ಯಾಮಸ್, ಫ್ಲಾಜೆಲ್ಲಾ ಇಲ್ಲದೆ ಇರೋ ಐಸೋಗ್ಯಾಮಸ್. ಫ್ಲಾಜೆಲ್ಲಾ ಇರೋ ಐಸೋಗ್ಯಾಮಸ್ ಅಂದ್ರೆ ಉಲೋಥ್ರಿಕ್ಸ್. Okay, Ulothrix is the example of flagellated similar in size. So flagellated isogamous algae andre Ulothrix. Non-flagellated, ಇವಾಗ flagella helps in motility. ಫ್ಲಾಜೆಲ್ಲಾ ಹೆಲ್ಪ್ ಮಾಡುತ್ತೆ ಆಲ್ಗೆ ಮೂವ್ ಆಗಕ್ಕೆ. ಸೊ ಫ್ಲಾಜೆಲ್ಲಾ ಇಲ್ಲ ಅಂದ್ರೆ ಆಲ್ಗೆ ಹೆಂಗ್ ಮೂವ್ ಆಗುತ್ತೆ? ಸೊ ಫ್ಲಾಜೆಲ್ಲಾ ಇಲ್ಲ ಅಂದ್ರೆ ಅದು ನಾನ್ ಮೊಟೈಲ್ ಆಗುತ್ತೆ ಅಲ್ವಾ? ಸೊ ಉಲೋಥ್ರಿಕ್ಸ್ ಇಸ್ ಫ್ಲಾಜೆಲ್ಲೇಟೆಡ್ ಸಿಮಿಲರ್ ಇನ್ ಸೈಜ್, ನಾನ್ ಫ್ಲಾಜೆಲ್ಲೇಟೆಡ್ ನಾನ್ ಮೊಟೈಲ್. ಸೊ ನಾನ್ ಮೊಟೈಲ್ ಇಟ್ ಇಸ್ ಸ್ಪೈರೋಗೈರಾ, ಎಕ್ಸಾಂಪಲ್ ಫಾರ್ ಐಸೋಗ್ಯಾಮಸ್. ಇವಾಗ ಫ್ಯೂಷನ್ ಆಫ್ ಟೂ gametes which are dissimilar in size, anisogamous. Correct alva? So ivaga they are not isogamous, similar in size alla, so they are anisogamous. Example Orodina. So idi anisogamous. Ivaga fusion of one large motile female gamete and one small motile male gamete. Sorry, one large non-motile female gamete. So female gamete will not be moving. ಮೇಲ್ ಗ್ಯಾಮೆಟ್ ಹ್ಯಾಸ್ ದಿ ಅಬಿಲಿಟಿ ಟು ಮೂವ್. ಯಾಕಂದ್ರೆ ಫಿಮೇಲ್ ಗ್ಯಾಮೆಟ್ ಅಲ್ಲಿ ಫ್ಲಾಜೆಲ್ಲಾ ಇರೋದಿಲ್ಲ, ಮೇಲ್ ಗ್ಯಾಮೆಟ್ ಗೆ ಫ್ಲಾಜೆಲ್ಲಾ ಇರುತ್ತೆ. ಸೊ ಅದು ಮೊಟೈಲ್ ಮೇಲ್ ಗ್ಯಾಮೆಟ್ ಆಗುತ್ತೆ. ಫ್ಯೂಷನ್ ಆಫ್ ಮೊಟೈಲ್ ಮೇಲ್ ಗ್ಯಾಮೆಟ್ ಅಂಡ್ ನಾನ್ ಮೊಟೈಲ್ ಫಿಮೇಲ್ ಗ್ಯಾಮೆಟ್ ಇಸ್ ಊಗ್ಯಾಮಸ್. ಊಗ್ಯಾಮಸ್ ಎಕ್ಸಾಂಪಲ್ ವಾಲ್ವಾಕ್ಸ್. ವಾಲ್ವಾಕ್ಸ್ ನಾವ್ ಇನ್ನೊಂದು ಎಕ್ಸಾಂಪಲ್ ನೋಡಿದ್ವಿ. ಎಲ್ಲಿ ನೋಡಿದ್ವಿ ಅಲ್ವಾ? ವಾಲ್ವಾಕ್ಸ್ ಎಕ್ಸಾಂಪಲ್ ಕೊಲೋನಿಯಲ್ ಆಲ್ಗೆಗೆ. ಇವಾಗ ಹಂಗೆ ಉಲೋಥ್ರಿಕ್ಸ್ ಸ್ಪೈರೋಗೈರಾ ಫಿಲಮೆಂಟಸ್ ಆಲ್ಗೆ ಆರ್ ಫ್ಲಾಜೆಲ್ಲೇಟೆಡ್ ಆಲ್ಗೆಗೂ ನೋಡಿದ್ವಿ. ಸೊ ಹಂಗಾಗಿ ನಮ್ಗೆ ಇವಾಗ ಆಲ್ಗೆಯಲ್ಲಿ ರಿಪ್ರೊಡಕ್ಷನ್ ಗೊತ್ತಾಯ್ತು. ಸೊ ಇದಕ್ ಬರೋಣ. ಸೊ ಇದು ಗ್ರೀನ್ ಆಲ್ಗೆ ಅಂದ್ರೆ ಇದು ಡಿಫ್ರೆನ್ಶಿಯೇಷನ್, ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ. ಅದು ಇವಾಗ ನಾವ್ ಗೊತ್ತು ಆಲ್ಗೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲಾಂಟ್ ಸ್ಪೀಶೀಸ್. ಹೆಂಗಂದ್ರೆ ಅಟ್ ಲೀಸ್ಟ್ ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಇವಾಗ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ 50% ಆಲ್ಗೆನೆ ಮಾಡೋದು. ಸೊ ಇಟ್ಸ್ ಕ್ಯಾರಿಡ್ ಔಟ್ ಬೈ ಆಲ್ಗೆ ಥ್ರೂ ಫೋಟೋಸಿಂಥಸಿಸ್. ಸೊ ಕಾರ್ಬನ್ ಡೈಆಕ್ಸೈಡ್ algae, it takes in carbon dioxide, gives out oxygen, and 50% ಟೋಟಲ್ ಅರ್ತ್ ಮೇಲೆ ಏನೇನ್ ನಡೆಯುತ್ತೋ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ CO2 ಅದು ಆಲ್ಗೆನೆ ಮಾಡೋದು. ಸೊ ದೇ ಆರ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಎನರ್ಜಿ ರಿಚ್ ಆಲ್ಸೋ ದೇ ಆರ್. ಓಕೆ, ಆಮೇಲೆ ಏನಂದ್ರೆ ಇವಾಗ ಸೊ ಕೆಲವು ಸ್ಪೀಶೀಸ್ ಇದೆ ಆಲ್ಗೆದು, ಕೆಲವು ಸ್ಪೀಶೀಸ್ ಇದೆ, ಅದ್ ಸ್ಪೀಶೀಸ್ ನೋಡೋಣ. ಸೊ ಇವಾಗ ಸ್ಪೀಶೀಸು ಪೋರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್. ಸೊ ಈ 3 ಸ್ಪೀಶೀಸ್ ಇದೆ ಅಲ್ವಾ, ದೇ ಆರ್ ಅಮಾಂಗ್ 70 ಸ್ಪೀಶೀಸ್ ಆಫ್ ಮರೈನ್ ಆಲ್ಗೆ. ಇವಾಗ ನಮ್ಗೆ ನಮ್ ಫುಡ್ ಇದೆ ಇಲ್ಲಿ, ಬಟ್ ನಾವು ಸ್ಪೇಸ್ ಸ್ಟೇಷನ್ ಹೋದಾಗ, ಬೇರೆ ಕಡೆ ಹೋದಾಗ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋರಿಗೆ ಫುಡ್ ಇರಲ್ಲ. ಅವಾಗ ಇದೇ ಏನ್ ಮಾಡ್ತಾರೆ ಅಂದ್ರೆ ಇದನ್ನ
ಪಾರ್ಫೈರಾ ಲ್ಯಾಮಿನೇರಿಯಾ ಸರ್ಗ್ಯಾಸಮ್ ಅನ್ನ ತಗೊಂಡ್ ಹೋಗಿ ಅಲ್ಲಿ ಟು ಹೋಲ್ಡ್, ಬಟ್ ದೇ ವಿಲ್ ಅಬ್ಸಾರ್ಬ್. ಇದು ಆ ತರ ಅಲ್ಲ. ಸೊ ಇದು ವಾಟರ್ ಹೈಡ್ರೋಕಾಲಾಯ್ಡ್ಸ್ ಅಂದ್ರೆ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸಸ್. ದೇ ಆರ್ ಪ್ರೊಡ್ಯೂಸ್ ಬೈ ರೆಡ್ ಅಂಡ್ ಬ್ರೌನ್ ಆಲ್ಗೆ. ಇವಾಗ ಆ ಸಬ್ಸ್ಟೆನ್ಸಸ್ ಏನು? ಆಲ್ಜಿನ್, ಕ್ಯಾರಿಜೀನ್. Algin is produced by brown algae. Then carrageen is produced by red algae. ಸರಿನಾ? ಸೊ ಇವಾಗ ಹಂಗೇನೆ ನಮ್ಗೆ ಐಸ್ ಕ್ರೀಮ್ಸ್, ಜೆಲೀಸ್ಗೆ ಗ್ರಾಸಿಲೇರಿಯಾ ಜೆಲಿಡಿಯಂ ಯೂಸ್ ಮಾಡ್ತಾರೆ. ಕ್ಲೋರೆಲ್ಲಾ ಇಸ್ ಅ ಯೂನಿಸೆಲ್. ಇದು ತುಂಬಾ ಇಂಪಾರ್ಟೆಂಟ್. ಕ್ಲೋರೆಲ್ಲಾ ಇಸ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಹಿಂಗ್ ನೋಡೋಣ. So chlorella is a unicellular algae rich in proteins, is used for food supplements even by space. ನಾನು ಹೇಳ್ದೆ ಅಲ್ವಾ, ಇವಾಗ ಸ್ಪೇಸ್ ಅಲ್ಲಿ ನಮಗ್ ಫುಡ್ ಬೇಕಾಗತ್ತೆ, ಅವಾಗ ಏನ್ ಮಾಡ್ತಾರೆ? ಕ್ಲೋರೆಲ್ಲಾ ಇಸ್ ಅ ಯೂನಿಸೆಲ್ಯುಲಾರ್ ಆಲ್ಗೆ. ಯೂನಿಸೆಲ್ಯುಲಾರ್ ಅಂದ್ರೆ ಸಿಂಗಲ್ ಸೆಲ್ಡ್ ಆಲ್ಗೆ, ಒಂದೇ ಸೆಲ್ ಇರತ್ತೆ ಅದಕ್ಕೆ. ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ಸ್. ತುಂಬಾ ಅಂದ್ರೆ ತುಂಬಾ ಪ್ರೋಟೀನ್ಸ್ ಇರತ್ತೆ. ಸೊ ಕ್ಲೋರೆಲ್ಲಾ ಇಸ್ ಯೂಸ್ ದೇರ್. ಅಂಡ್ ಇವಾಗ ನಮ್ಗೆ ಇವಾಗ ಆಲ್ಗೆ ಇಂಪಾರ್ಟೆನ್ಸ್ ಗೊತ್ತಾಯ್ತಲ್ವಾ? ಓಕೆ. ಸೊ ಇವಾಗ NCERT ನಲ್ಲಿ ತುಂಬಾ ಕ್ವೆಶನ್ಸ್ ಇದೆ. ಇಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಕ್ವೆಶನ್ಸ್ ಇರತ್ತಲ್ವಾ? ಕ್ವೆಶನ್ಸ್ ಮಾಡಕ್ ಮುಂಚೆ ನಮ್ಗೆ ಇವಾಗ ಇದು ಫಸ್ಟ್ ಕ್ವೆಶನ್ ಇದೆ, ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ. ಸೊ ಇದನ್ನ ನೆಟ್ಟಿಗೆ ಕೇಳಿಸ್ಕೋಬೇಕು. ಸೊ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ ಅಂದ್ರೆ ಇವಾಗ ಆನ್ ದ ಬೇಸಿಸ್ ಆಫ್ ವಾಟ್ ಆರ್ ಆಲ್ಗೆ ಕ್ಲಾಸಿಫೈಡ್, ಅದು ತುಂಬಾ ಇಂಪಾರ್ಟೆಂಟ್. ಸೊ ಪಿಗ್ಮೆಂಟೇಶನ್, ಇವಾಗ ಕಲರ್ ಬೇಸಿಸ್ ಮೇಲೆ ಪಿಗ್ಮೆಂಟೇಶನ್. ವಾಟ್ ಪಿಗ್ಮೆಂಟ್? ಇವಾಗ ನಮ್ ಪಿಗ್ಮೆಂಟೇಶನ್ ಏನು? ಮೆಲೆನಿನ್. ಸೊ ನಾವ್ ಫೇರ್, ಡಾರ್ಕ್ ಸ್ಕಿನ್ ಯಾಕೆ ಇರ್ತೀವಿ? ಪಿಗ್ಮೆಂಟೇಶನ್ ಬಿಕಾಸ್ ಆಫ್ ಮೆಲೆನಿನ್. ಇವಾಗ ಆಲ್ಗೆ ಪಿಗ್ಮೆಂಟೇಶನ್ ಏನು? ಕ್ಲೋರೋಫಿಲ್. ಯಾಕಂದ್ರೆ ನಾವ್ ನೋಡಿದ್ವಿ, ಇಟ್ ಇಸ್ ಕ್ಲೋರೋಫಿಲ್ ಬೇರಿಂಗ್ ಆಲ್ಗೆ ಅಲ್ವಾ? ಸೊ ಕ್ಲೋರೋಫಿಲ್ ಬೇಸಿಸ್ ಮೇಲೆ ದ ನೇಮ್ ಆಫ್ ದ ಟೈಪ್ ಆಫ್ ದ ಕ್ಲೋರೋಫಿಲ್, color of the chlorophyll, and what are the components present in the chlorophyll. So basically pigmentation basis ಮೇಲೆ algae ನಾವು 3 category ಗೆ ಹಾಕ್ತಿವಿ. So what are the 3 basic categories? ಇವಾಗ ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ. ಕ್ಲೋರೋಫೈಸಿ ಇವಾಗ ಕ್ಲೋರೋಫಿಲ್ ಗ್ರೀನ್ ಕಲರ್ ಆಲ್ಗೆ. ಸೊ ಕ್ಲೋರೋಫೈಸಿ ಇಸ್ ಅ ಗ್ರೀನ್ ಕಲರ್ ಆಲ್ಗೆ. ಅಂಡ್ ಗ್ರೀನ್ ಕಲರ್ ಆಲ್ಗೆ ಅಲ್ಲಿ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಇರುತ್ತೆ. ಸೊ ಫಿಯೋಫೈಸಿ ಬ್ರೌನ್ ಕಲರ್ ಆಲ್ಗೆ. ಸೊ ಬಿಕಾಸ್ ಫಿಯೋ ಅಂದ್ರೆ ಬ್ರೌನ್. ಓಕೆ, ಬ್ರೌನ್ ಕಲರ್ ಆಲ್ಗೆ ಕ್ಲೋರೋಫಿಲ್ ಎ ಇರತ್ತೆ, ಬಿ ಇರಲ್ಲ. ಇಲ್ಲಿ ಕ್ಲೋರೋಫಿಲ್ ಎ ಇರತ್ತೆ, ಕ್ಲೋರೋಫಿಲ್ ಸಿ ಇರತ್ತೆ. ಅಂಡ್ ಫ್ಯೂಕೋಜಾಂಥಿನ್ ಅನ್ನೋದು ಇಟ್ ಈಸ್ ಅ component. It is a major pigment component Phaeophyce ಅಲ್ಲಿ, which gives it a brown color. Okay, brown color. Rhodophyce ಇವಾಗ actually erythrin. ಫೈಕೋ ಎರಿಥ್ರಿನ್ ಅಂದ್ರೆ ನಮಗ್ ಗೊತ್ತಿರ್ಬೇಕು, ರೆಡ್ ಕಲರ್ ಅಂದ ತಕ್ಷಣ ಎರಿಥ್ರಿನ್. ಬಯಾಲಜಿನಲ್ಲಿ ರೆಡ್ ಕಲರ್ ಸ್ಪೀಶೀಸ್ ಅಂದ್ರೆ ಎರಿಥ್ರಿನ್ ಬರುತ್ತೆ. ಸೊ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಡಿ, ಫೈಕೋ ಎರಿಥ್ರಿನ್ ಅನ್ನೋದು ರೆಡ್ ಆಲ್ಗೆಗೆ ಬರುತ್ತೆ. ಸೊ ರೋಡೋಫೈಸಿ ರೆಡ್ ಕಲರ್, ರೆಡ್ ಆಲ್ಗೆ. ಫಿಯೋಫೈಸಿ ಬ್ರೌನ್ ಆಲ್ಗೆ, ಕ್ಲೋರೋಫೈಸಿ ಗ್ರೀನ್ ಆಲ್ಗೆ. ಸೊ ಕ್ಲೋರೋಫಿಲ್ ಎ ಬಿ, ಕ್ಲೋರೋಫಿಲ್ ಎ ಸಿ, ಕ್ಲೋರೋಫಿಲ್ ಎ ಡಿ ಇಲ್ಲಿ ಇರತ್ತೆ. ಇವಾಗ ನಾವ್ ನೋಡೋಣ, ಡೀಟೇಲ್ ಆಗಿ ಹೋಗೋಣ. ಇವಾಗ ಕ್ಲೋರೋಫೈಸಿ ನಲ್ಲಿ ಏನ್ ಬರುತ್ತೆ ಅಂದ್ರೆ, ವಿ ಸಾ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಪಿಗ್ಮೆಂಟೇಶನ್ ಅಲ್ಲಿ ತುಂಬಾ ಇರತ್ತೆ. ಕ್ಲೋರೋಪ್ಲಾಸ್ಟ್ ಕೂಡ ಇರತ್ತೆ. ಓಕೆ, ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಇವಾಗ ಕ್ಲೋರೋಫಿಲ್ ಎಲ್ಲಿರತ್ತೆ? ನಮ್ಗೆ ಇವಾಗ ಲೀಫ್ ಹಿಂದಿನ ಲೇಯರ್ ಅಲ್ಲಿ, ಬ್ಯಾಕ್ ಸೈಡ್ ಲೇಯರ್ ಅಲ್ಲಿ ನಮ್ಗೆ ಕ್ಲೋರೋಫಿಲ್ ಪಿಗ್ಮೆಂಟೇಶನ್ ಇರುತ್ತೆ. ಯಾಕಿರುತ್ತೆ? ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಸೈಡ್ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಬೇರೆ ತರ ಇರ್ಬೋದು. ಸೊ ಪ್ಲಾಂಟ್ ಲೈಕ್ ಇರ್ಬೋದು, ಪ್ಲೇಟ್ ಲೈಕ್ ಇರ್ಬೋದು, ರೆಟಿಕ್ಯುಲೇಟ್ ಇರ್ಬೋದು, ಕಪ್ ಶೇಪ್ಡ್ ಇರ್ಬೋದು, ಸ್ಪೈರಲ್ ಇರ್ಬೋದು, ರಿಬ್ಬನ್ ಇರ್ಬೋದು. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಶೇಪ್ ಆಫ್ ದ ಕ್ಲೋರೋಪ್ಲಾಸ್ಟ್. ಸೊ ಶೇಪ್ ಆಫ್ ದ ಕ್ಲೋರೋಪ್ಲಾಸ್ಟ್ ಬೇಸಿಸ್ ಮೇಲೆ ಇವಾಗ ರಿಬ್ಬನ್ ಶೇಪ್ ಇರುತ್ತೆ, ಸ್ಪೈರಲ್ ಶೇಪ್ ಇರತ್ತಪ್ಪ, ಕಪ್ ಶೇಪ್ ಇರುತ್ತೆ. ಕಪ್ ಶೇಪ್ ಇದ್ರೆ ಜಾಸ್ತಿ ಕ್ಲೋರೋಫಿಲ್ ಇರುತ್ತೆ, ಸ್ಪೈರಲ್ ಶೇಪ್ ಇದ್ರೆ ಕಡಿಮೆ ಕ್ಲೋರೋಫಿಲ್ ಇರುತ್ತೆ. ಸೊ ಬೇಸ್ಡ್ ಆನ್ ದಾಟ್ ಪಿಗ್ಮೆಂಟೇಶನ್ ವೇರಿ ಆಗುತ್ತೆ. ಸೊ ನಾವು ಕ್ಲೋರೋಫೈಸಿನ್ ಅಲ್ಲೂ ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್ ಆಫ್ ದಿ ಕ್ಲೋರೋಪ್ಲಾಸ್ಟ್ ಪುನಃ ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ಸದ್ಯಕ್ಕೆ ಇದು ಬೇಕಾಗಿಲ್ಲ. ಇವಾಗ ಹೌ ಇಸ್ ಫುಡ್ ಸ್ಟೋರ್ಡ್ ಇನ್ ಕ್ಲೋರೋಫೈಸಿ? ಸ್ಟಾರ್ಚ್. How is food stored? Starch basis ಮೇಲೆ. Cell wall has what? Cellulose. ಇವಾಗ cellulose, lignin. Okay, cellulose, lignin, pectin ಅದೆಲ್ಲ ಪ್ರೋಟೀನ್ಸ್. ಸೆಲ್ ವಾಲ್ ಅಲ್ಲಿ ಪ್ರೋಟೀನ್ಸ್ ಇರತ್ತೆ. ಅದು ಸೆಲ್ಯುಲೋಸ್ ಇರತ್ತೆ, ಸೆಲ್ಯುಲೇಸ್ ಇರತ್ತೆ, ಆಮೇಲೆ ಆಲ್ಜಿನ್ ಇರತ್ತೆ, ಪೆಕ್ಟಿನ್ ಇರತ್ತೆ. ಓಕೆ, ಪೆಕ್ಟಿನ್ ಆಕ್ಚುಲಿ ಇಟ್ ಇಸ್ ಫೌಂಡ್ ಇನ್ ಬ್ಯಾಕ್ಟೀರಿಯಾ ಆಲ್ಸೋ. ಓಕೆ, ಸೊ ಇಟ್ ಇಸ್ ನಾಟ್ ಜಸ್ಟ್ ಇನ್ ಪ್ಲಾಂಟ್ಸ್, ಪೆಕ್ಟಿನ್ ಇರತ್ತೆ. ಸೊ ಇಲ್ಲಿ ರೋಡೋಫೈಸಿನಲ್ಲಿ ಪೆಕ್ಟಿನು ಬರುತ್ತೆ ನಮ್ಗೆ.
ಫಸ್ಟ್ ಕ್ಲೋರೋಫೈಸಿ ಮುಗಿಸೋಣ. ಸೊ ಸೆಲ್ಯುಲೋಸ್ ಬರುತ್ತೆ. ಇವಾಗ ಫ್ಲಾಜೆಲ್ಲಾರ್ ನಂಬರ್ ಅಂಡ್ ಪೊಸಿಷನ್ ಆಫ್ ಇನ್ಸರ್ಷನ್. ಇವಾಗ ಫ್ಲಾಜೆಲ್ಲಾ ಅಂತ ಹೇಳಿದ್ವಿ, ನಮ್ಗೆ ಆಲ್ಗೆಯಲ್ಲಿ ಫ್ಲಾಜೆಲ್ಲೇಟೆಡ್, ನಾನ್ ಫ್ಲಾಜೆಲ್ಲೇಟೆಡ್ ಬಂತು. ಇವಾಗ ದಟ್ ಈಸ್ ಅಪಿಕಲ್ ಅಂದ್ರೆ ಅಪ್ಸೈಡ್. ಸೊ 2 to 8 ಈಕ್ವಲ್ ಆಗಿ ನಂಬರ್ ಆಫ್ ಫ್ಲಾಜೆಲ್ಲಾ. ಅಪಿಕಲ್ ಅಂದ್ರೆ ಅಪ್ಸೈಡ್, ಅಪ್ಪರ್ ಪೊಸಿಷನ್ ಅಲ್ಲಿ ಬರುತ್ತೆ. ಎಲ್ ಫೈಂಡ್ ಮಾಡ್ತೀವಿ, ಎಲ್ ಸಿಗತ್ ನಮ್ಗೆ ಕ್ಲೋರೋಫೈಸಿ? ಫ್ರೆಶ್ ವಾಟರ್ ಅಲ್ಲಿ, ಬ್ರಾಕಿಶ್ ವಾಟರ್ ಅಲ್ಲಿ, ಸಾಲ್ಟ್ ವಾಟರ್ ಅಲ್ಲಿ. ಫ್ರೆಶ್ ವಾಟರ್ ಅಂದ್ರೆ ನಾರ್ಮಲ್ ವಾಟರ್, ಸಾಲ್ಟ್ ವಾಟರ್ ಅಂದ್ರೆ ಸಾಲ್ಟಿಶ್ ವಾಟರ್. ಈ ಬ್ರಾಕಿಶ್ ವಾಟರ್ ಮರೈನ್ ರೀಜನ್ ಅಲ್ಲಿ ನಮಗ್ ಸಿಗತ್ತೆ. ಮರೈನ್ ಅಂದ್ರೆ ಈ ವೆಟ್ಟಿ ಸ್ವಾಂಪ್ಸ್ ಇರತ್ತಲ್ಲ, ಮಾರ್ಷಸ್ ಸ್ವಾಂಪ್ಸ್ ಇರತ್ ನೋಡಿ. ಅಂದ್ರೆ ಇವಾಗ ನಾವು ಎಲ್ಲಾದ್ರೂ ಅಗ್ರಿಕಲ್ಚರ್ ಮಾಡ್ತಿರೋವಾಗ ವೆಟ್ ಲ್ಯಾಂಡ್ಸ್ ಇರತ್ತಲ್ವಾ, ಆ ತರ ಬ್ರಾಕಿಶ್ ವಾಟರ್ ಅಲ್ಲೂ ಫೈಂಡ್ ಮಾಡ್ಬೋದು. ಸೊ ಕ್ಲೋರೋಫೈಸಿ ನಮ್ಗಾಯ್ತು. ಗ್ರೀನ್ ಆಲ್ಗಿ, ಕ್ಲೋರೋಫಿಲ್ ಎ ಬಿ, ಸ್ಟಾರ್ಚ್, ಸೆಲ್ಯುಲೋಸ್ ಅಂಡ್ ಇದು ಬರುತ್ತೆ. ಇವಾಗ ಥಿಯೋಫೈಸಿಗೆ ಹೋದಾಗ ನಮ್ಗೆ ಕ್ಲೋರೋಫಿಲ್ ಬಿ ಆಬ್ಸೆಂಟ್ ಇದೆ ಇಲ್ಲಿ ನೋಡಿ, ಕ್ಲೋರೋಫಿಲ್ ಸಿ ಇದೆ ಅಂಡ್ ಫ್ಯೂಕೋಝಾಂಥಿನ್ ಇದೆ. ಇವಾಗ ಹೌ ಇಸ್ ಫುಡ್ ಸ್ಟೋರ್ಡ್? ಇವಾಗ ನಮ್ಗೆ ಗೊತ್ತು ಸ್ಟಾರ್ಚ್ ಅಲ್ಲಿ ಆಕ್ಚುಲಿ ಸ್ಟಾರ್ಚ್ ಇಸ್ ಅ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಲ್ವಾ. ಹಂಗೇನೆ ಸ್ಟಾರ್ಚ್ ತರಾನೇ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಬೇರೆ ಏನು ಇದೆ, ದಟ್ ಇಸ್ ಮ್ಯಾನಿಟಾಲ್ ಅಂಡ್ ಲ್ಯಾಮಿನಾರಿನ್. Mannitol, laminarin are also complex carbohydrates. ಅಂದ್ರೆ complex carbohydrates are not easily broken. So complex carbohydrates first ನಾವು simple carbohydrates ಬ್ರೇಕ್ ಮಾಡಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ನಾವು ಬಾಡಿ ಅಸಿಮಿಲೇಟ್ ಮಾಡ್ಕೊಳತ್ತೆ, ಬಾಡಿ ತಗೊಳುತ್ತೆ. ಬಟ್ ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತರ ಫುಡ್ ಸ್ಟೋರ್ ಆಗಿರುತ್ತೆ. ಎಲ್ಲಿ? ಥಿಯೋಫೈಸಿ, ಮ್ಯಾನಿಟಾಲ್, ಲ್ಯಾಮಿನಾರಿನ್. ಇವಾಗ ಸೆಲ್ಯುಲೋಸ್ ನೋಡಿದ್ವಿ, ಕ್ಲೋರೋಫೈಸಿನ ಸೆಲ್ಯುಲೋಸ್ ಸೆಲ್ ವಾಲ್ ಅಲ್ಲಿ ಇದೆ. ಇಲ್ಲಿ ಸೆಲ್ಯುಲೋಸ್ ಮತ್ತೆ ಆಲ್ಜಿನ್ ಇದೆ. ಸೊ ಇಟ್ ಇಸ್ ಥಿಕ್ಕರ್. ಯುನಿಲ್ಯಾಟ್ರಲ್, ಅನ್ಈಕ್ವಲ್ ಲ್ಯಾಟ್ರಲ್. ಅಂದ್ರೆ ಇವಾಗ ಫ್ಲಾಜಿಲಾ, ನಂಬರ್ ಆಫ್ ಫ್ಲಾಜಿಲಾ ಎಷ್ಟಿದೆ? 2. ಎಲ್ಲಿದೆ? ಆಪಿಕಲ್ ಇದೆಯಾ, ವೆಂಟ್ರಿಕಲ್ ಇದೆಯಾ, ಎಲ್ಲಿದೆ? ಅನ್ಈಕ್ವಲ್ ಆಗಿ ಲ್ಯಾಟ್ರಲ್ ರೀಜನ್ ಅಲ್ಲಿ ಇದೆ, ಹಾರಿಜಾಂಟಲಿ ಲ್ಯಾಟ್ರಲ್ ರೀಜನ್ ಅಲ್ಲಿ ಇದೆ. ಇದು ಫ್ರೆಶ್ ವಾಟರ್ ಅಲ್ಲಿ ರೇರ್, ಫ್ರೆಶ್ ವಾಟರ್ ಅಲ್ಲಿ ಸಿಗತ್ತೆ, ಇದು ತುಂಬಾ ರೇರು. ಬ್ರಾಕಿಶ್ ವಾಟರ್ ಅಲ್ಲಿ, ಸಾಲ್ಟ್ ವಾಟರ್ ಅಲ್ಲೂ ಫೈಂಡ್ ಮಾಡುತ್ತೆ. ಓಕೆ, ಸೊ ಇವಾಗ ರೋಡೋಫೈಸಿ ಅಂದ್ರೆ ರೆಡ್ ಕಲರ್ ಆಲ್ಗೆ. ಸೊ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಡಿ, ದಟ್ ಇಸ್ ಫೈಕೋ ಎರಿಥ್ರಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ ಅಲ್ವಾ. ಸೊ ಫೈಕೋ ಎರಿಥ್ರಿನ್ ಇದೆ ಅಲ್ವಾ. ಸೊ ದಟ್ ಇಸ್ ಫೈಕೋ ಎರಿಥ್ರಿನ್ ಇಸ್ ದ ರೀಸನ್ ಫಾರ್ ರೋಡೋಫೈಸಿ ಅನ್ನೋ ಆಲ್ಗೆ ರೆಡ್ ಕಲರ್. ಓಕೆ, ಸೊ ಇಲ್ಲಿ ಫ್ಲೋರಿಡೀನ್ ಸ್ಟಾರ್ಚ್. ಸೊ ಫ್ಲೋರಿಡೀನ್ ಸ್ಟಾರ್ಚ್ ಇಸ್ ಎ ಸ್ಪೆಷಲ್ ಕೈಂಡ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಅಲ್ಲಿ ನಾರ್ಮಲ್ ಆಗಿ ನಮ್ಗೆ ಇವಾಗ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಬರುತ್ತೆ. ಅಂದ್ರೆ ಸ್ಟಾರ್ಚ್, ಫ್ಲೋರಿಡಿನ್ ಸ್ಟಾರ್ಚ್ ಗೆ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಬರುತ್ತೆ, ವಿಚ್ ಇಸ್ ಇಂಟರ್ನಲ್ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್. ಇವಾಗ ನಾವು ಕಂಪೌಂಡ್ಸ್ ಅಲ್ಲಿ ನೋಡಿದ್ವಿ ಅಲ್ವಾ. ಇವಾಗ ಅದರಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ನಮ್ಗೆ ರಿಂಗ್ಸ್ ಬರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ. ಸೊ ಕೆಮಿಕಲ್ ಕಾಂಪೋಸಿಷನ್ ಬೇರೆ ಇರುತ್ತೆ ಅಷ್ಟೇ ಫ್ಲೋರಿಡಿನ್ ಸ್ಟಾರ್ಚ್ ಗೆ. ಬಟ್ ಪರ್ಪಸ್ ಏನು? ಸ್ಟೋರೇಜ್ ಆಫ್ ಫುಡ್. ಸೊ ಸ್ಟೋರೇಜ್ ಆಫ್ ಫುಡ್ ಸೇಮ್ ಇರುತ್ತೆ. ಸೆಲ್ ವಾಲ್ ಏನು? ಸೆಲ್ ವಾಲ್ ಅಲ್ಲಿ ಇಲ್ಲಿ ಸೆಲ್ಯುಲೋಸ್ ಇದೆ, ಪೆಕ್ಟಿನ್ ಇದೆ, ಪಾಲಿಸಲ್ಫೇಟ್ ಎಸ್ಟರ್ ಕೂಡ ಇದೆ. ಸೊ ನೀವು 12th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತೀರಾ ಪಾಲಿಸಲ್ಫೇಟ್ ಎಸ್ಟರ್ಸ್ ಏನಾಗುತ್ತೆ, ಪೆಕ್ಟಿನ್ ಸ್ಟ್ರಕ್ಚರ್ ಏನು, ಅದೆಲ್ಲ ಓದ್ತೀರಾ. ಸೊ ಸೆಲ್ಯುಲೋಸ್, ಪೆಕ್ಟಿನ್, ಪಾಲಿಸಲ್ಫೇಟ್ಸ್ ಇರುತ್ತೆ. ಇಲ್ಲಿ ಫ್ಲಾಜೆಲ್ಲಾ ಇರೋದೇ ಇಲ್ಲ. ರೋಡೋಫೈಸಿನಲ್ಲಿ ಫ್ಲಾಜೆಲ್ಲಾನೇ ಇಲ್ಲ. ಇದು ಹ್ಯಾಬಿಟಾಟ್ ಎಲ್ಲೆಲ್ಲಿ ಫೈಂಡ್ ಆಗುತ್ತೆ? ಫ್ರೆಶ್ ವಾಟರ್ ಅಲ್ಲಿ, ಬ್ರಾಕಿಶ್ ವಾಟರ್ ಅಲ್ಲಿ, ಸಾಲ್ಟ್ ವಾಟರ್ ಅಲ್ಲಿ. ಮೋಸ್ಟ್ ಆಫ್ ದೆಮ್ ಸಾಲ್ಟ್ ವಾಟರ್ ಅಲ್ಲೇ ಫೈಂಡ್ ಆಗೋದು. ಫ್ರೆಶ್ ವಾಟರ್ ಅಲ್ಲಿ 1-2 ಫೈಂಡ್ ಆಗತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಇವಾಗ ಸೆಕ್ಷುಯಲ್ ರಿಪ್ರೊಡಕ್ಷನ್, ಎಸೆಕ್ಷುಯಲ್ ರಿಪ್ರೊಡಕ್ಷನ್ ನಾವ್ ನೋಡಿದ್ವಿ. ಇವಾಗ ನಾವ್ ಏನ್ ಆಯ್ತು ಇವಾಗ ಅಂದ್ರೆ, ಸೊ ಬ್ರೌನ್ ಆಲ್ಗೆ ಥಿಯೋಫೈಸಿ, ಆಮೇಲೆ ರೆಡ್ ಆಲ್ಗೆ ರೋಡೋಫೈಸಿನ್ ಓದಿದ್ವಿ. ಸೊ ಇವಾಗ NCERT ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. NCERT ಅಲ್ಲಿ ಫಸ್ಟ್ ಕ್ವೆಶನ್ ಏನು? ವಾಟ್ ಇಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ? ಸೊ ಆನ್ ವಾಟ್ ಬೇಸಿಸ್ ಆರ್ ಆಲ್ಗೆ ಕ್ಲಾಸಿಫೈಡ್? ಆಲ್ಗೆ ಆರ್ ಕ್ಲಾಸಿಫೈಡ್. ಸೊ ಬೇಸಿಕ್ ಪಾಯಿಂಟ್ ಹೇಳ್ತೀನಿ ನಾನು, ಆಮೇಲೆ ಕ್ವೆಶನ್ ಆನ್ಸರ್ ಡಿಸ್ಕಸ್ ಮಾಡ್ಬೋದು. ಸೊ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಏನ್ ಬರುತ್ತೆ? ಫಸ್ಟ್ ಇಟ್ ಇಸ್ ಬೇಸ್ಡ್ ಆನ್ ದ ಪಿಗ್ಮೆಂಟೇಶನ್ ಬೇಸಿಸ್ ಮೇಲೆ ವಿ ಹ್ಯಾವ್ ರೆಡ್ ಆಲ್ಗೆ, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ. ರೆಡ್ ಆಲ್ಗೆ ನೇಮ್ ಬರೀರಿ, ಬ್ರೌನ್ ಆಲ್ಗೆ ನೇಮ್ ಅಂಡ್ ಆಲ್ಸೋ ಗ್ರೀನ್ ಆಲ್ಗೆ ನೇಮ್. ಅಂಡ್ ಆನ್ ವಾಟ್ ಎಲ್ಸ್ ಬೇಸಿಸ್? So we can divide the algae on the basis of flagella, number of flagellas found. That is flagellar, so nodili number of flagella found. So idu 2 to 8, then 2. So basically idr under alle baratte. So this table is the answer first question.
ಓಕೆ, ಸೊ ನಾವು ಇವಾಗ ನೆಕ್ಸ್ಟ್ ಹೋಗೋಣ, ದಟ್ ಇಸ್ ಬ್ರಯೋಫೈಟಾ ಹೋಗೋಣ. ಬ್ರಯೋಫೈಟಾನಲ್ಲಿ ಏನ್ ಬರುತ್ತೆ? ಸೊ ಬ್ರಯೋಫೈಟಾ ಇಸ್ ಬೇಸಿಕ್. ಇವಾಗ ನಮ್ಗೆ ಅನಿಮಲ್ ಕ್ಲಾಸಿಫಿಕೇಶನ್ ಅಲ್ಲಿ ಗೊತ್ತು. ಸೊ ಇವಾಗ ಆಂಫಿಬಿಯನ್ಸ್ ಇರತ್ತೆ, ರೆಪ್ಟೈಲ್ಸ್ ಇರತ್ತೆ, ಏವ್ಸ್ ಇರತ್ತೆ, ಆಮೇಲೆ ಮ್ಯಾಮಲ್ಸ್ ಬರುತ್ತೆ. ಹಂಗೇನೆ ಆಂಫಿಬಿಯನ್ಸ್ ಅಂದ್ರೆ ಏನು? ಬೋತ್ ಆನ್ ಲ್ಯಾಂಡ್, ಬೋತ್ ಆನ್ ಲ್ಯಾಂಡ್ ಅಂಡ್ ವಾಟರ್. ಕರೆಕ್ಟ್ ಅಲ್ವಾ? ಸೊ ಲ್ಯಾಂಡ್ ಮೇಲೂ ಅವ್ರು ಇರ್ತಾರೆ, ವಾಟರ್ ಮೇಲೂ ಅವರು ಬದುಕ್ತಾರೆ. ಹಂಗೇನೆ ಬ್ರಯೋಫೈಟಾ. ಸೊ ಬ್ರಯೋಫೈಟಾ ಅನ್ನೋದು ಇಟ್ ಈಸ್ ದಿ ಆಂಫಿಬಿಯನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಸೊ ಬ್ರಯೋಫೈಟಾ ಲುಕ್ಸ್ ಲೈಕ್ ದಿಸ್. ಓಕೆನಾ? ಇದು ಒಂಥರ ಮಿನಿಯೇಚರ್ ಪ್ಲಾಂಟ್ ತರಾನೇ ಇರತ್ತೆ, ಪ್ರಾಪರ್ ಪ್ಲಾಂಟ್ ತರ ಅಲ್ಲ, ಬಿಕಾಸ್ ಇದು ಅಷ್ಟು ಡಿಫ್ರೆನ್ಶಿಯೇಟ್ ಆಗಿರಲ್ಲ. ಓಕೆ, ಸೊ ಪ್ಲಾಂಟ್ಸ್ ಅಲ್ಲಿ ಪ್ರಾಪರ್ ಡಿಫ್ರೆನ್ಸಿಯೇಷನ್ ಇರುತ್ತಲ್ವಾ? ಸ್ಟೆಮ್ ಇದು, ರೂಟ್ ಇದು, ಸ್ಟೆಮ್ ಬ್ರಾಂಚಸ್ ಇದು, ಫ್ಲವರ್ಸ್ ಇದು, ಅದು ಇದು. ಸೊ ಬ್ರಯೋಫೈಟಾ ಇಸ್ ನಾಟ್ ಅ ಫ್ಲವರಿಂಗ್ ಪ್ಲಾಂಟ್. ಇಟ್ ಇಸ್ ನಾಟ್ ಎಟ್ ಆಲ್ ಅ ಫ್ಲವರಿಂಗ್ ಪ್ಲಾಂಟ್ಸ್. ಅಂದ್ರೆ ಫ್ಲವರ್ ಕೊಡೋದಿಲ್ಲ ಅದು, ಬಟ್ ಸೊ ಇಲ್ಲ, ಈ ತರ ಇರತ್ತದು. ಓಕೆನಾ? ಸೊ ಇವಾಗ ನಾವು ಬ್ರಯೋಫೈಟಾ ನೋಡಿದ್ರೆ, ಬ್ರಯೋಫೈಟಾ ಇನ್ಕ್ಲೂಡ್ ವೇರಿಯಸ್ ಮಾಸಸ್, liverworts. So mosses, various mosses, liverworts ಅಂದ್ರೆ examples. ಓಕೆನಾ? ಸೊ ಬ್ರಯೋಫೈಟಾ ಎಕ್ಸಾಂಪಲ್ mosses, liverworts which are found in moist shady areas in the hills. ಸೊ ಇವಾಗ ಹಿಲ್ಸ್ ಮೇಲೆ, ಬೆಟ್ಟ ಗುಡ್ಡದ ಮೇಲೆ, ಮಾಯಿಸ್ಟ್ ರೀಜನ್ ಅಲ್ಲಿ ವಾಟರ್ ಇರತ್ತೋ, ಎಲ್ಲಿ ನೀರ್ ಇರತ್ತೋ, ಅಲ್ಲಿ ಬ್ರಯೋಫೈಟಾ ತುಂಬಾ ಜಾಸ್ತಿ ನಮಗೆ ಕಾಣಿಸುತ್ತೆ. ಇವಾಗ ನಮಗ್ ಗೊತ್ತಾಯ್ತು ಬ್ರಯೋಫೈಟಾ ಯಾಕೆ ವಾಟರ್ ಬೇಕು, ಯಾಕೆ. ಓಕೆ, ಸೊ ಬೇಸಿಕ್ ಕ್ವೆಶನ್ ಏನು? ವೈ ಆರ್ ಬ್ರಯೋಫೈಟಾಸ್ ಆಂಫಿಬಿಯನ್ಸ್? ಯಾಕೆ ಬೇಕು ಅವ್ರಿಗೆ ವಾಟರ್? ವಾಟರ್ ನಾವು ನಾರ್ಮಲ್ ಆಗಿ ಎಲ್ಲ ಪ್ಲಾಂಟ್ಸಿಗೂ ಬೇಕು, ಬಟ್ ಬ್ರಯೋಫೈಟಾ ನೀಡ್ಸ್ ವಾಟರ್ ಫಾರ್ ರೀಪ್ರೊಡಕ್ಷನ್. ಹೆಂಗೆ ಅಂದ್ರೆ, ಇವಾಗ ಮೇಲ್ ಇರತ್ತಲ್ವಾ, ಮೇಲ್ ಗ್ಯಾಮೇಟ್ಸ್ ಹ್ಯಾವ್ ಫ್ಲಾಜೆಲ್ಲಾ. ಮೇಲ್ ಗ್ಯಾಮೇಟ್ಸ್ ದೇ ಹ್ಯಾವ್ ದಿ ಅಬಿಲಿಟಿ ಟು ಮೂವ್ ಬ್ರಯೋಫೈಟಾಲಿ. ಸೊ ಅದೇನಾಗುತ್ತೆ, ಆಸ್ ಸೂನ್ ಆಸ್ ಇವಾಗ ಮೇಲ್ ಗ್ಯಾಮೆಟ್ಸ್, ಫಿಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆದ ತಕ್ಷಣ, ಫಿಮೇಲ್ ಪ್ಲಾಂಟ್ ವಾಟರ್ ಅಲ್ಲಿ ಇರತ್ತೆ, ಮೇಲ್ ಪ್ಲಾಂಟ್ ಬಂದ್ಬಿಟ್ಟು ಸ್ವಿಮ್ ಮಾಡ್ಕೊಂಡು ಫಿಮೇಲ್ ಪ್ಲಾಂಟ್ ಹತ್ರ ಹೋಗಿ ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಆಗುತ್ತೆ. ಸೊ ಫಾರ್ ದಿಸ್ ರೀಸನ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಗೋಸ್ಕರ ವಾಟರ್ ಮೇಲೆ ಅವರು ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಅದಕ್ಕೆ ನಾವ್ ಏನ್ ಹೇಳ್ಬೋದು, ಬ್ರಯೋಫೈಟಾಸ್ ಆರ್ ದ ಪ್ಲಾಂಟ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ which are basically dependent on water for sexual reproduction. So they usually occur in damp, humid, same humid area, damp area, water present area. ಅದು ಬರುತ್ತೆ. ಇವಾಗ ನಾವು ಸಕ್ಸೆಷನ್, ಇವಾಗ ಬ್ರಯೋಫೈಟಾ ಆಕ್ಚುಲಿ ಅದು ಫಸ್ಟ್ ಪ್ಲಾಂಟ್ ಸ್ಪೀಶೀಸ್ ವೇರ್ ಇಟ್ ಸ್ಟಾರ್ಟ್ಸ್ ದಿ ಸಕ್ಸೆಷನ್ ಆನ್ ದ ಬೇರ್ ರಾಕ್ಸ್. ಅಂದ್ರೆ ಇವಾಗ ನಮ್ಗೆ ಇವಾಗ ಯಾವ್ದೋ ಒಂದ್ ಬ್ಯಾರನ್ ಏರಿಯಾ ಇದೆ, ಬೇರ್ ಲ್ಯಾಂಡ್ ಇದೆ, ಅಲ್ಲಿ ತುಂಬಾ ರಾಕ್, ಸಾಯಿಲ್ ಎಲ್ಲ ಇದೆ, ಬಟ್ ಅಲ್ಲಿ ಫಸ್ಟ್ ಸಕ್ಸೆಷನ್, ಫಸ್ಟ್ ಸ್ಟಾರ್ಟಿಂಗ್ ಯಾರು ಮಾಡೋದು ಅಂದ್ರೆ ಬ್ರಯೋಫೈಟಾನೇ ಮಾಡೋದು. ಓಕೆ, ಸೊ ಬ್ರಯೋಫೈಟಾ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡುತ್ತೆ. ಸೊ ವಿ ಕ್ಯಾನ್ ಸೇ ಇಟ್ ಇಸ್ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್ in plant succession. So it breaks the rocks, breaks the difficult components, makes the soil suitable for irrigation, suitable for agriculture. Okay, yes. ಸೊ ಇದ್ರಲ್ಲೂ ನಾವ್ ಆಲ್ಗೆ ನೋಡಿದ್ವಿ, ಅದ್ರಲ್ಲಿ ಥ್ಯಾಲಸ್ ಲೈಕ್ ಬಾಡಿ ಇದೆ ಅಂತ. ಸೊ ಬ್ರಯೋಫೈಟಾ ಕೂಡ ಥ್ಯಾಲಸ್ ಲೈಕ್ ಬಾಡಿ ಇದೆ. ಥ್ಯಾಲಸ್ ಲೈಕ್ ಪ್ರಾಸ್ಪೇಟ್ ಆರ್ ಎರೆಕ್ಟ್ ಆಗಿರತ್ತೆ. ಸೊ ಇವಾಗ ಆಲ್ಗೆ ಇಸ್ ನಾಟ್ ಎರೆಕ್ಟ್. ಆಲ್ಗೆ ಹೆಂಗಿರತ್ತೆ, ಪಾಚಿ ತರ ಇರತ್ತಲ್ವಾ, ಆಲ್ಗೆ ಇಸ್ ಪಾಚಿ. ಸೊ ಪಾಚಿ ತರ ಇರತ್ತೆ, ಬಟ್ ಇದು ಬ್ರಯೋಫೈಟಾ ಪಾಚಿ ತರ ಇರಲ್ಲ. ಅಂದ್ರೆ ಸ್ವಲ್ಪ ಬಾಡಿ ಇದೆ ಅದಕ್ಕೆ. ಇಟ್ ಲುಕ್ಸ್ ಲೈಕ್ ಅ ಪ್ಲಾಂಟ್, ಬಟ್ ಇದು ಥ್ಯಾಲಸ್. ಇವಾಗ ನೋಡಿ, ಇದು ಥ್ಯಾಲಸ್ ಲೈಕ್ ಬಾಡಿ ಇದೆ, ಫುಲ್ ಲೀಫ್ ತರ ಕಾಣಿಸುತ್ತಲ್ವಾ ನಮ್ಗೆ, ಬಟ್ ಅದು ಲೀಫ್ ತರ ಅಲ್ಲ, ಥ್ಯಾಲಾಯ್ಡ್ ಬಾಡಿ ಇದೆ. ಆ ಥ್ಯಾಲಾಯ್ಡ್ ಬಾಡಿ ಇಂದ ನಮ್ಗೆ ಒಂಥರ ಎರೆಕ್ಟ್ ಆಗಿ ಒಂದು ಇದು ಬರುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ಆರ್ಕಿಗೋನಿಯೋಫೋರ್, ಆಂಥರಿಡಿಯೋಫೋರ್. ಇವಾಗ ನಮಗ್ ಗೊತ್ತಿರ್ಬೇಕು ಒಂದು ಇಂಪಾರ್ಟೆಂಟ್ ವಿಷಯ ಬ್ರಯೋಫೈಟಾ ಬಗ್ಗೆ, ಅಂದ್ರೆ ಬ್ರಯೋಫೈಟಾ ಪ್ಲಾಂಟ್ಸ್ ಅಲ್ಲಿ ಮೇಲ್ ಪ್ಲಾಂಟ್ ಬೇರೆ, ಫಿಮೇಲ್ ಪ್ಲಾಂಟ್ ಬೇರೆ. ಮೇಲ್ ಪ್ಲಾಂಟ್ ಅಲ್ಲಿ ನಮ್ಗೆ ಆಂಥರಿಡಿಯೋಫೋರ್ ಬರುತ್ತೆ, ಫಿಮೇಲ್ ಪ್ಲಾಂಟ್ ಅಲ್ಲಿ ಆರ್ಕಿಗೋನಿಯೋಫೋರ್ ಬರುತ್ತೆ. ಅಂದ್ರೆ ಇವಾಗ ದೀಸ್ ಆರ್ ಸೆಕ್ಷುಯಲ್ ಪಾರ್ಟ್ಸ್ ಆಫ್ ಅ ಪ್ಲಾಂಟ್. ಅಂದ್ರೆ ಇದು ಮೇಲ್ ಸೆಕ್ಷುಯಲ್ ಆರ್ಗನ್, ಇದು ಫಿಮೇಲ್ ಸೆಕ್ಷುಯಲ್ ಆರ್ಗನ್ ಅಂತ ಹೇಳಕ್ಕಾಗಲ್ಲ, ಸ್ಟ್ರಕ್ಚರ್. ಸೊ ಮೇಲ್ ಸ್ಟ್ರಕ್ಚರ್ ಇದು ಸ್ಪೆಸಿಫಿಕಲಿ, ಇದು ಆರ್ಕಿಗೋನಿಯೋಫೋರ್ ಫಿಮೇಲ್ ಸ್ಟ್ರಕ್ಚರ್ ಸ್ಪೆಸಿಫಿಕಲಿ. ಓಕೆನಾ? ಇವಾಗ ನಮ್ಗೆ ಗೊತ್ತು. ಓಕೆ, ಸೊ ಪ್ಲಾಂಟ್ ಬಾಡಿ ಆಫ್ ಬ್ರಯೋಫೈಟಾ ಇಸ್ ಮೋರ್ ಡಿಫ್ರೆನ್ಶಿಯೇಟೆಡ್ ದನ್ ಆಲ್ಗೆ. ನೋಡಿದ್ವಿ ಪ್ಲಾಂಟ್ ಆಲ್ಗೆ ಫುಲ್ ಥ್ಯಾಲಸ್ ಲೈಕ್ ಬಾಡಿ ಇತ್ತು, ಇದಕ್ ಹಂಗಿಲ್ಲ. ಸೊ ಥ್ಯಾಲಸ್ ಲೈಕ್ ಬಾಡಿ, ಪ್ರಾಸ್ಟೇಟ್ ಆರ್ ಎರೆಕ್ಟ್ ಅಂಡ್ ಅಟ್ಯಾಚ್ ಟು ಸಬ್ಸ್ಟ್ರಾಟಮ್ ಬೈ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ರೈಸೋಯ್ಡ್ಸ್. ಇವಾಗ ಅಟ್ಯಾಚ್ಮೆಂಟ್ ಗೆ ನಮ್ಗೆ ಏನಾದ್ರು ಬೇಕಾಗತ್ತಲ್ವಾ?
ಸೊ ಇದು ಏನ್ ಮಾಡತ್ತೆ, ಆಲ್ಗೆ ಬ್ರಯೋಫೈಟ ಏನ್ ಮಾಡತ್ತೆ, ಫಾರ್ ಅಟ್ಯಾಚ್ಮೆಂಟ್ ಇಟ್ ಯೂಸಸ್ ದಿ ರೈಸಾಯ್ಡ್ಸ್ ಯೂನಿಸೆಲ್ಯುಲಾರ್ ಆಗೂ ಇರ್ಬೋದು, ಮಲ್ಟಿಸೆಲ್ಯುಲಾರ್ ಆಗೂ ಇರ್ಬೋದು. ಏನದು ಅಟ್ಯಾಚ್ಮೆಂಟ್ ಸಬ್ಸ್ಟ್ರಾಟಮ್ ಅಂದ್ರೆ ಪ್ಲೇಸ್ ವೇರ್ ಇಟ್ ಗೆಟ್ಸ್ ಅಟ್ಯಾಚ್ ಟು, ನಾನ್ ಎಲ್ಲಿ ಅಟ್ಯಾಚ್ ಮಾಡ್ಬೇಕು ಅನ್ನೋದು ಸಬ್ಸ್ಟ್ರಾಟಮ್. ಓಕೆನಾ? So it basically gets attached to the substratum using unicellular or multicellular rhizoids. Okay na? So they don't have true roots. ಅದಕ್ಕೆ ಹೇಳಿದ್ದು full proper plant ಅಲ್ಲ ಅದು, ಬಟ್ ಪ್ಲಾಂಟ್ ಲೈಕ್, ಅದರಿಂದ ಟೈಪ್ ರೂಟ್ ಲೈಕ್ ಫಾಲ್ಸ್ ಸೂಡೋ ರೂಟ್ಸ್ ಇರತ್ತೆ ಅದಕ್ಕೆ. ಓಕೆ, ಲ್ಯಾಕ್ ಟ್ರೂ ರೂಟ್ ಸ್ಟೆಮ್ ಆರ್ ಲೀವ್ಸ್. ಸೊ ದೇ ಮೇ ಪೊಸೆಸ್ ರೂಟ್ ಲೈಕ್, ಲೀಫ್ ಲೈಕ್, ಸ್ಟೆಮ್ ಲೈಕ್. ಸೊ ಅದೇ ಸೂಡೋ ಅಂದ್ರೆ ಫಾಲ್ಸ್. ಓಕೆ, ಫಾಲ್ಸ್. ಇವಾಗ ನೋಡಿದ್ದು ರೈಸಾಯ್ಡ್ಸ್ ಆಕ್ಚುಲಿ ರೂಟ್ ಅಲ್ಲ, ಬಟ್ ಎಲ್ಲ ಫಂಕ್ಷನ್ಸ್ ಆಫ್ ದ ರೂಟ್ಸ್ ಅದ್ ಮಾಡ್ತಿದೆ ಅಲ್ವಾ. ಸೊ ರೂಟ್ ಹೆಲ್ಪ್ಸ್ ಇನ್ ದಿ ಫಿಕ್ಸೇಷನ್ ಆಫ್ ದ ಪ್ಲಾಂಟ್ ಇನ್ ಟು ದ ಸಾಯಿಲ್. ಸೊ ಇಟ್ ಹೆಲ್ಪ್ಸ್ ಇನ್ ದ ಫಿಕ್ಸಿಂಗ್ ದ ಪ್ಲಾಂಟ್ ಇನ್ ಟು ದ ಸಾಯಿಲ್. ಆದ್ರಿಂದ ರೈಸಾಯ್ಡ್ ಇದನ್ನ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದೆ ಅಲ್ವಾ. ಸೊ ರೈಸಾಯ್ಡ್ಸ್ ಆರ್ ಬೇಸಿಕಲಿ ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಬಟ್ ದೇ ಆರ್ ನಾಟ್ ರೂಟ್ಸ್. ಇದೂನು ಲೀಫ್ ಲೈಕ್ ಇದೆ, ಬಟ್ ದೇ ಆರ್ ನಾಟ್ ಲೀಫ್. ಸ್ಟೆಮ್ ಲೈಕ್ ಇದೆ ಇದು, ಬಟ್ ಸ್ಟೆಮ್ ಅಲ್ಲ. ಸೊ ಹಂಗೆ. ಓಕೆನಾ? ಅರ್ಥ ಆಯ್ತಲ್ವಾ? Okay, so ಇವಾಗ deep like stem like structures, the main plant body of the bryophyte is a haploid. Haploid ಅಂದ್ರೆ ಏನ್, ಇವಾಗ haploid diploid ಬರುತ್ತೆ. ಸೊ ಇವಾಗ ಕ್ರೋಮೋಸೋಮಲ್ ನಂಬರ್ ಮೇಲೆ ಡಿಪೆಂಡ್ ಆಗತ್ತೆ ಅದು. ಇವಾಗ ನಮ್ ಬಾಡಿನಲ್ಲಿ ಎಲ್ಲಾ ಸೆಲ್ಸ್ 23 pairs ಆಫ್ ಕ್ರೋಮೋಸೋಮ್ ಇದೆ, ಕರೆಕ್ಟಾ? ಬಟ್ ನಮ್ಗೆ ಗ್ಯಾಮೆಟ್ ಸೆಲ್ಸ್ ಎಕ್ಸ್ ಇನ್ ದ ಫಿಮೇಲ್ ಅಂಡ್ ಸ್ಪರ್ಮ್ಸ್ ಇನ್ ದ ಮೇಲು ಹ್ಯಾಪ್ಲಾಯ್ಡ್ ಆಗತ್ತೆ, ಡಿಪ್ಲಾಯ್ಡ್ ಅಲ್ಲ. 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರಲ್ಲ. ಹ್ಯಾಪ್ಲಾಯ್ಡ್ ಸೆಲ್ಸ್ ಅಂದ್ರೆ n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ, ಡಿಪ್ಲಾಯ್ಡ್ ಸೆಲ್ಸ್ ಅಂದ್ರೆ 2n ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಇವಾಗ ನಮ್ ಬಾಡಿನಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ ಆಲ್ ದ ಸೆಲ್ಸ್ ಹ್ಯಾವ್. ಆದ್ರೆ ಮೇಲ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್, ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಲ್ಲಿ ಎಣ್ಣೆ ಇರುತ್ತೆ. ಇಲ್ಲಿ ಬ್ರಯೋಫೈಟಲ್ ಹೆಂಗಂದ್ರೆ ವಿಚಿತ್ರ ಆಯ್ತು ಸ್ವಲ್ಪ. ಬ್ರಯೋಫೈಟಲ್ ಹೆಂಗಂದ್ರೆ ಬಾಡಿ ಜೋ ಪ್ಲಾಂಟ್ ಬಾಡಿ ಇದೆಯಲ್ಲ, ಮೇನ್ ಪ್ಲಾಂಟ್ ಬಾಡಿ ಆಫ್ ಬ್ರಯೋಫೈಟ್ ಇಸ್ ಓನ್ಲಿ ಹ್ಯಾಪ್ಲಾಯ್ಡ್. ಸೊ that haploid body, it produces gametes and hence it is called a gametophyte. ಇವಾಗ ಏನಾದ್ರೂ ಬ್ರಯೋಫೈಟ ಪ್ರೊಡ್ಯೂಸ್ ಮಾಡುತ್ತೆ, ಏನ್ ಸೆಲ್ಸ್ ಪ್ರೊಡ್ಯೂಸ್ ಮಾಡಿದ್ರು ಇಟ್ ಇಸ್ ಹ್ಯಾಪ್ಲಾಯ್ಡ್ ಅಲ್ವಾ. ಸೊ ಆ ಹ್ಯಾಪ್ಲಾಯ್ಡ್ ಸೆಲ್ಸ್ ದೇ ಆರ್ ಪ್ರೊಡ್ಯೂಸ್ ಬೈಫ್ಲಾಜಿಲೇಟೆಡ್ ಆಂಥೆರೋಜಾಯ್ಡ್. ಇವಾಗ ಆಂಥರೀಡಿಯಂ ಅನ್ನೋದು ಮೇಲ್ ಸೆಕ್ಸ್ ಆರ್ಗನ್, ಆಂಥೆರೋಜಾಯ್ಡ್ಸ್ ಅನ್ನೋದು ಬೈಫ್ಲಾಜಿಲೇಟೆಡ್ cells which are produced by antheridium. Okay, so the antheridium is the sex organ of the bryophyte and antherozoid is the female. Ivaga antherozoids annadu cells of the antheridium. Okay, so it is the cell of the antheridium baratte. Ivaga na female sex organ andre archegonium. Okay, so ivaga female sex organ andre archegonium. Okay, so archegonium, they produce biflagellate. Okay, archegonium is flask-shaped and produces single cell. ಇವಾಗ ಹಂಗೇನೆ ಸೇಮ್ ಇವಾಗ ಆಂಥರೀಡಿಯಂ, ಆಂಥೆರೋಜಾಯ್ಡ್, ಆರ್ಕಿಗೋನಿಯಂ, ಆರ್ಕಿಗೋಜಾಯ್ಡ್ಸ್ ಅನ್ನಲ್ಲ. ನಾವ್ ಏನಂತೀವಿ ಅದನ್ನ ಎಗ್ಸ್ ಅಂತೀವಿ. ಯಾಕೆ? ಸಿಂಗಲ್ ಎಗ್. ಸೊ ಫೀಮೇಲ್ ಆದ್ರಿಂದ ಇಟ್ ಸಿಂಗಲ್ ಎಗ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮಲ್ಲೂ ಹಂಗೆ ಅಲ್ವಾ, ಎಗ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆಂಥೆರೋಜಾಯ್ಡ್ಸ್ ಇವಾಗ ನಾನು ಹೇಳಿದೆ, ಬ್ರಯೋಫೈಟಾ ನಲ್ಲಿ ದೇ ಆರ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಬಿಕಾಸ್ ದೇ ನೀಡ್ ವಾಟರ್ ಫಾರ್ reproduction, sexual reproduction. ಇವಾಗ ನೋಡೋಣ ಯಾಕೆ ಅನ್ನೋದು. ಆಂಥೆರೋಜಾಯ್ಡ್ಸ್, ಇವಾಗ ಇದನ್ನ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಆಂಥೆರೋಜಾಯ್ಡ್ಸ್ ಆರ್ ರಿಲೀಸ್ಡ್ ಇನ್ ಟು ವಾಟರ್ ವೇರ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆರ್ಕಿಗೋನಿಯಂ. ಆರ್ಕಿಗೋನಿಯಂ ಅನ್ನೋದು ಫಿಮೇಲ್, ಆಂಥೆರೋಜಾಯ್ಡ್ ಅನ್ನೋದು ಮೇಲ್. ಸೊ ಆರ್ಕಿಗೋನಿಯಂ ಅಲ್ಲಿ ಎಗ್ಸ್ ಇರತ್ತೆ. ನಮ್ ಬಾಡಿನಲ್ಲೂ ಹಂಗೆ ಅಲ್ವಾ, ಫಿಮೇಲ್ ಎಗ್ಸ್ ಆರ್ ನಾಟ್ ರಿಲೀಸ್ಡ್ ಔಟ್ಸೈಡ್, ಮೇಲ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಔಟ್ಸೈಡ್. ಅದು ಬಂದ್ಬಿಟ್ಟು ಫಿಮೇಲ್ ಎಗ್ ಜೊತೆ ಫ್ಯೂಸ್ ಮಾಡುತ್ತೆ. ಹಂಗೇನೆ ಆಂಥೆರೋಜಾಯ್ಡ್ಸ್ ಅಲ್ಲೂ ಇಟ್ ಇಸ್ ದ ಸೇಮ್. ಆಂಥೆರೋಜಾಯ್ಡ್ಸ್ ಆರ್ ರಿಲೀಸ್ಡ್ ಇನ್ ಟು ವಾಟರ್ ವೇರ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆರ್ಕಿಗೋನಿಯಂ and archegonium fuses with the egg to produce a zygote. So ಆಂಥೆರೋಜಾಯ್ಡ್ ಆರ್ಕಿಗೋನಿಯಂ ಅಲ್ಲಿರೋ ಎಗ್ ಸೆಲ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಪ್ರೊಡ್ಯೂಸ್ ಮಾಡುತ್ತೆ. ಝೈಗೋಟ್ಸ್ ಡು ನಾಟ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್ ಇಮಿಡಿಯೇಟ್ಲಿ. ಅಂದ್ರೆ ಆಸ್ ಸೂನ್ ಆಸ್ ಝೈಗೋಟ್ಸ್ ಆರ್ ಫಾರ್ಮ್ಡ್, ಇವಾಗ ಅದನ್ನ ಡಿವೈಡ್ ಮಾಡಲ್ಲ. ಯಾಕಂದ್ರೆ ನಮಗ್ ಗೊತ್ತು ಗೆಮೆಟೋಫೈಟ್ ಅನ್ನೋದು n ನಂಬರ್ ಆಫ್ ಸೆಲ್ಸ್ ಇರತ್ತೆ. ಆಮೇಲೆ ನಮ್ ಹ್ಯೂಮನ್ ಬಾಡಿನಲ್ಲಿ 2n ನಂಬರ್ ಆಫ್ ಸೆಲ್ಸ್ ಇರೋದ್ರಿಂದ ಇದ್ರಲ್ಲಿ ಗೆಮೆಟೋಫೈಟ್ ಅಲ್ಲಿ n ನಂಬರ್ ಆಫ್ ಸೆಲ್ಸ್ ಇರತ್ತೆ. ಸೊ ಹಂಗಾದ್ರಿಂದ ಸ್ಪೋರೋಫೈಟ್, ಇವಾಗ ಮಲ್ಟಿ ಸೆಲ್ಯುಲಾರ್ ಬಾಡಿ ಸ್ಪೋರೋಫೈಟ್ ಫಾರ್ಮ್ ಆಗುತ್ತೆ. ಸ್ಪೋರೋಫೈಟ್ ಇಸ್ ಅ ನಾನ್ ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್. ಇವಾಗ ಝೈಗೋಟ್ ಏನ್ ಫಾರ್ಮ್ ಆಗಿದ್ಯೋ ಅದು ಡಿವೈಡ್ ಆಗಲ್ಲ.
ಏನಾಗುತ್ತೆ, ಗ್ರೋ ಆಗುತ್ತೆ. ಡಿವಿಷನ್ ಅಂದ್ರೆ ಪುನಃ ರಿಡಕ್ಷನ್. zygote is 2n, ಕರೆಕ್ಟ್ ಅಲ್ವಾ? ಬಿಕಾಸ್ n ಆಫ್ ಆಂಥೆರೋಸಾಯ್ಡ್, n ಆಫ್ ಆರ್ಕಿಗೋನಿಯಂ ದಟ್ ಇಸ್ ಎಕ್ಸೆಲ್ 2n ಫಾರ್ಮ್ ಆಗಿದೆ. n ಇದರಿಂದ 2n zygote. ಬಟ್ zygote ಇವಾಗ ರಿಡಕ್ಷನ್ ಡಿವಿಷನ್ ಆಗೋದ್ರೆ ಏನಾಗೋಗುತ್ತೆ, 2n becomes half, that is n ಆಗುತ್ತೆ. ಬಟ್ ದಟ್ ಇಸ್ ನಾಟ್ ವಾಟ್ ವಿ ವಾಂಟ್. ನಮಗೇನು, ದೇ ಪ್ರೊಡ್ಯೂಸ್ ಮಲ್ಟಿಸೆಲ್ಯುಲಾರ್ ಬಾಡಿ ಕಾಲ್ಡ್ ಸ್ಪೋರೋಫೈಟ್. ಈ ಸ್ಪೋರೋಫೈಟ್ 2n. ಸ್ಪೋರೋಫೈಟ್ ಇಸ್ ನಾನ್ ಫ್ರೀ ಲಿವಿಂಗ್, ಅಂದ್ರೆ ಅದು ಫ್ರೀ ಲಿವಿಂಗ್ ಅಲ್ಲ, ಇಟ್ ಕಾಂಟ್ ಲಿವ್ ಲೈಕ್ ದಟ್. ಸೊ ಅದು ಸ್ಪೋರೋಫೈಟ್ ಗೆಟ್ಸ್ ಅಟ್ಯಾಚ್ ಟು ದ ಮೇನ್ ಬಾಡಿ. ಆಕ್ಚುಲಿ ಫ್ರೀ ಲಿವಿಂಗ್ ಬಟ್ ಅಟ್ಯಾಚ್ ಟು ದ ಫೋಟೋಸಿಂಥೆಟಿಕ್ ಗೆಮೆಟೋಫೈಟ್, ಜೋ ಪೇರೆಂಟ್ ಬಾಡಿ ಇರತ್ತಲ್ವಾ. ಸೊ ಸ್ಪೋರೋಫೈಟ್ ಫಾರ್ಮ್ ಆಗಿರೋದು ಪೇರೆಂಟ್ ಬಾಡಿ ಅಟ್ಯಾಚ್ ಆಗಿರುತ್ತೆ, ಅಂಡ್ ಇಟ್ ಈಸ್ ನಾಟ್ ಫ್ರೀ ಲಿವಿಂಗ್ ಬಟ್ ಅಟ್ಯಾಚ್ ಟು ಫೋಟೋಸಿಂಥೆಟಿಕ್ ಗೆಮೆಟೋಫೈಟ್. ಅಂಡ್ ಇದು ಸ್ಪೋರೋಫೈಟ್ ಅಂದ್ರೆ ಪಾಪ, ಇದು ಇನ್ನ ಚಿಕ್ಕ ಪಾಪ ತರ. ಅದಕ್ಕೆ ಫುಡ್, ಸ್ಟ್ರೆಂತ್, ಎನರ್ಜಿ ಎಲ್ಲ ಅದಕ್ಕೆ ಬಂದಿರೋಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ, ಸ್ಪೋರೋಫೈಟ್ ಡಿರೈವ್ಸ್ ನ್ಯೂಟ್ರಿಷನ್ ಫುಡ್ ಎಲ್ಲಿಂದ ತಗೊಳತ್ತೆ, ಪೇರೆಂಟ್ ಬಾಡಿ ಇರತ್ತಲ್ಲ ಗೆಮೆಟೋಫೈಟ್, ಓಕೆ, ಅದರಿಂದ ತಗೋತಾ ಇರುತ್ತೆ. ಸಮ್ ಸೆಲ್ಸ್ ಆಫ್ ಸ್ಪೋರೋಫೈಟ್, ಇವಾಗ ಸ್ವಲ್ಪ ನ್ಯೂಟ್ರಿಷನ್ ಬಂತು, ಎನರ್ಜಿ ಬಂತು ಸ್ಪೋರೋಫೈಟ್ ಗೆ. ಇವಾಗ ಏನ್ ಮಾಡುತ್ತೆ, ಸಮ್ ಸೆಲ್ಸ್ ಆಫ್ ಸ್ಪೋರೋಫೈಟ್ ಏನಾಗುತ್ತೆ, ದೇ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ಓಕೆ, ರಿಡಕ್ಷನ್ ಡಿವಿಷನ್ ಅಂದ್ರೆ ಮಿಯೋಸಿಸ್. ಸೊ 2n ಇರೋದು n ಆಗುತ್ತೆ. ಸೊ ಇಟ್ ಅಂಡರ್ಗೋಸ್ ರಿಡಕ್ಷನ್ ಡಿವಿಷನ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್. Okay, so it is undergoing this thing. So to produce haploid gametophyte, the spores germinate to produce gametophyte. So bryophytes in general are little economic importance ತುಂಬಾ ಇರುತ್ತೆ, but some of them ಇವಾಗ algae ನೋಡಿದ್ವಿ. Some algae they have a lot of ಏನಂತಾರೆ ಇಂಪಾರ್ಟೆನ್ಸ್ ಇರುತ್ತೆ, ಎಕನಾಮಿಕಲ್ ಇಂಪಾರ್ಟೆನ್ಸ್ ಇರುತ್ತೆ, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಇರುತ್ತೆ. ಹಂಗೇನೆ ಬ್ರಯೋಫೈಟ್ಸ್ ಇನ್ ಜನರಲ್ ಆರ್ ಲಿಟಲ್ ಎಕನಾಮಿಕ್ ಇಂಪಾರ್ಟೆನ್ಸ್, ಬಟ್ ಸಮ್ ಮಾಸಸ್ ಪ್ರೊವೈಡ್ ಫುಡ್ ಫಾರ್ ಹರ್ಬೇಷಿಯಸ್ ಮ್ಯಾಮಲ್ಸ್. ಮಾಸಸ್ ನೋಡಿದ್ವಿ, ಸಿ ಬ್ರಯೋಫೈಟಲ್ ಅಂದ್ರೆ ಮಾಸಸ್, ಲಿವರ್ ವರ್ಡ್ಸ್, ಅದೆರಡನ್ನ ಗ್ಯಾಪ್ ಇಟ್ಕೋಬೇಕು. ಓಕೆ, ಇವಾಗ ಸ್ಪೀಶೀಸ್ ಆಫ್ ಸ್ಪ್ಯಾಗ್ನಮ್ ಅನ್ನೋ ಒಂದ್ ಮಾಸ್ ಸ್ಪೀಶೀಸ್ ಇರುತ್ತೆ. ಮಾಸಸ್ ಅಲ್ಲಿ ಮಾಸಸ್ ಇಸ್ ಅ ಟೈಪ್ ಆಫ್ ಬ್ರಯೋಫೈಟ್, ಕರೆಕ್ಟ್ ಅಲ್ವಾ? ಸೊ ಅದ್ರಲ್ಲಿ ಸ್ಪ್ಯಾಗ್ನಮ್ ಅನ್ನೋದು ಪ್ರೊವೈಡ್ಸ್ ಪೀಟ್ ಅಂದ್ರೆ ಇವಾಗ ಕೋಲಲ್ಲಿ ನಮಗೆ ಡಿಫರೆಂಟ್ ವೆರೈಟೀಸ್ ಆಫ್ ಕೋಲ್ ಬರತ್ತಲ್ವಾ. ಸೊ ಫಸ್ಟ್ ಇಸ್ ಪೀಟ್, ದೆನ್ ಆಂಥ್ರಸೈಟ್, ದೆನ್ ವಿ ಹ್ಯಾವ್ different kinds, and coal, black coal or started coal. So peat is the basic first layer of coal. Okay, so first ಅಂದ್ರೆ ಅಷ್ಟೊಂದು ಬ್ಲಾಕ್ ಆಗಿರಲ್ಲ, ಇನ್ನು ಅಷ್ಟು ಕಾರ್ಬನ್ ಕಂಟೆಂಟ್ ಇರಲ್ಲ. ಸೊ peat have long been used for fuel purpose, because coal ತರ peat ಅಂದ್ರೆ. So sphagnum moss provides peat which has been used as fuel and packing material ಅಲ್ಲೂ. ಸೊ ಟ್ರಾನ್ಸ್ಶಿಪ್ಮೆಂಟ್ ಗೆ ಇಲ್ಲಿಂದ ಅಲ್ಲಿ ಕಳ್ಸ್ಬೇಕು ಅಂದ್ರೆ ಅಲ್ಲಿಗೂ ನಾವು ಏನ್ ಯೂಸ್ ಮಾಡ್ತೀವಿ, use sphagnum which is a moss, and it helps in providing peat. Okay na? So ಹಿಂಗೆ mosses along with lichens are the first organism ಹೇಳಿದ್ದೆ. ಸೊ ಇವಾಗ ನಾವು colonization or ಇವಾಗ ಬಂದ್ಬಿಟ್ಟು ನಮ್ಗೆ ಪ್ಲಾಂಟ್, ಇವಾಗ ಏನಾದ್ರು ಬ್ಯಾರನ್ ಏರಿಯಾ ಇದ್ರೆ, ತುಂಬಾ ಬೇರ್ ರಾಕ್ಸ್ ಇದ್ರೆ, ಫಸ್ಟ್ ಹ್ಯಾಬಿಟೇಷನ್ ಯಾರ್ ಮಾಡೋದು, ಫಸ್ಟ್ ಹ್ಯಾಬಿಟೇಷನ್ ಮಾಡೋದು ಬ್ರಯೋಫೈಟ್ಸ್, ಕರೆಕ್ಟ್ ಅಲ್ವಾ? ಸೊ ಮಾಸಸ್ ಅಲಾಂಗ್ ವಿತ್ ಲೈಕೆನ್ಸ್ ಕೊಲೊನೈಸ್ ಮಾಡುತ್ತೆ ಏನನ್ನ, ರಾಕ್ಸ್ ಅನ್ನ. ಅಂಡ್ ಹೆನ್ಸ್ ಗ್ರೇಟ್ ಎಕನಾಮಿಕಲ್ ಇಂಪಾರ್ಟೆನ್ಸ್, ಬಿಕಾಸ್ ಫಸ್ಟ್ ಬಂದ್ಬಿಟ್ಟು ರಾಕ್ಸ್ ಹೊಡಿಯೋದು, ರಾಕ್ಸ್ ಮಾಡೋದು ನಮ್ಗ್ ಕೈಯಲ್ಲಾಗಲ್ಲ. ನಮ್ ಕೈ ಅಂದ್ರೆ ಬೇರೆ ಪ್ಲಾಂಟ್ಸ್ ಕೈಯಲ್ಲಾಗಲ್ಲ. ಸೊ ಇದು ಏನ್ ಮಾಡತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಆಲ್ ದೀಸ್ ಥಿಂಗ್ಸ್, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಕೊಲೊನೈಸ್ ಮಾಡ್ಬಿಟ್ಟು ರಾಕ್ಸ್ ಮಾಡ್ಬಿಟ್ಟು ಅದ್ ಮಾಡುತ್ತೆ. ಸೊ ಇವಾಗ ಬ್ರಯೋಫೈಟ್ಸ್ ಅಂದ್ರೆ ಸಮ್ ಮಾಸಸ್ ಆಲ್ಸೋ ಡೆನ್ಸ್ ಮ್ಯಾಟ್. ಇವಾಗ ಫಾರೆಸ್ಟ್ ಏರಿಯಾ ನೋಡ್ತೀವಿ, ಬರೀ ಆಲ್ಗೆನೆ ಇರಲ್ಲ. ಫಾರೆಸ್ಟ್ ಏರಿಯಾ ಸ್ಮಾಲ್ ಚಿಕ್ಕ ಪ್ಲಾಂಟ್ಸ್ ಇರುತ್ತೆ ನೋಡಿ, ಕಾಲಕ್ಕೆ ಸಿಗೋ ತರ ಪ್ಲಾಂಟ್ಸ್, ಅಂದ್ರೆ ತುಂಬಾ ಲೋ ಏರಿಯಾದಲ್ಲಿ ಅಲ್ವಾ. ಸೊ ಅದು ಪ್ಲಾಂಟ್ಸ್ ತರ ಇರುತ್ತೆ, ಪ್ಲಾಂಟ್ಸ್ ತರ ಕಾಣಿಸ್ತಾ ಇರುತ್ತೆ, ಬಟ್ ಆಕ್ಚುಲಿ ಅದು ಬ್ರಯೋಫೈಟ್. ದೇ ಆರ್ ನಾಟ್ ಪ್ಲಾಂಟ್ಸ್, ದೇ ಆರ್ ಪ್ಲಾಂಟ್ಸ್ ಸಾರಿ, ಬಟ್ ಇದು ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲ. ಓಕೆನಾ, ಅರ್ಥ ಆಯ್ತಾ? ಸೊ ಸ್ಮಾಲ್ ಪ್ಲಾಂಟ್ಸ್ ಇದ್ದಾಗ ಏನಾಗತ್ತೆ, ಆ ಸಾಯಿಲ್ ಇರತ್ತಲ್ಲ, ಆ ಸಾಯಿಲ್ ಬೈಂಡ್ ಆಗಿರತ್ತೆ. ಸೊ ಸಾಯಿಲ್ ಬೈಂಡ್ ಆದಾಗ ಅಲ್ಲಿ ಸಾಯಿಲ್ ಎರೋಷನ್ ಆಗಲ್ಲ. ಸೊ ಸಾಯಿಲ್ ಎರೋಷನ್ ಸ್ಟಾಪ್ ಮಾಡಕ್ಕೆ, ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಂಡ್ ಆಲ್ಸೋ ಇಂಪ್ಯಾಕ್ಟ್ ಆಫ್ ಫಾಲಿಂಗ್ ರೇನ್. ಓಕೆನಾ? ಸೊ ಬ್ರಯೋಫೈಟ್ ಆರ್ ಡಿವೈಡೆಡ್ ಇಂಟು ಲಿವರ್ವರ್ಟ್ ಅಂಡ್ ಮಾಸಸ್. ಇವಾಗ ಲಿವರ್ವರ್ಟ್ಸ್ ಅನ್ನೋದಿರತ್ತೆ, ಅಂಡ್ ಆಲ್ಸೋ ವಿ ಹ್ಯಾವ್ ಮಾಸಸ್ ಅನ್ನೋದು ಇರುತ್ತೆ. ಸೊ ಹಂಗೆ ನಾವ್ ನೋಡ್ಬೋದು. ಓಕೆ, ಸೊ ನಾವಿವಾಗ ಲಿವರ್ವರ್ಟ್ಸ್ ಅಂಡ್ ಆಲ್ಸೋ ಮಾಸಸ್ ಅನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆನಾ? ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ವೆಶನ್ ಹೋಗೋಣ. ಕ್ವೆಶನ್ಸ್ ಅಲ್ಲಿ ನಮಗ್ ಗೊತ್ತು. ಸೊ ಇವಾಗ ಮಾಸ್, ಸ್ಪ್ಯಾಗ್ನಮ್ ಇಸ್ ಅ ಕೈಂಡ್ ಆಫ್ ಮಾಸ್, ಕರೆಕ್ಟ್ ಅಲ್ವಾ? ಸೊ ಸ್ಪ್ಯಾಗ್ನಮ್ ಅನ್ನೋದು ಇಟ್ ಇಸ್ ಅ ಮಾಸ್.
ಸೊ ಇವಾಗ ಆಲ್ಗಿ ಅಂತ ಬಂದಾಗ, ಸೊ ಸ್ಪಾಗ್ನಮ್ ಅನ್ನೋದು ಆಲ್ಗೆ ಅಲ್ಲಿ ಇರುತ್ತೆ. ಸೊ ಇವಾಗ ಮಾಸ್ ಅನ್ನೋದು ನಮಗೆ ಸ್ಪಾಗ್ನಮ್ ಬರುತ್ತೆ. ಸೊ ಟೆರಿಡೋಫೈಟಾ ಜಿಮ್ನೋಸ್ಪರ್ಮ್ ನಾವ್ ಇನ್ನು ನೋಡಿಲ್ಲ. ಸೊ ಆಲ್ಗೆ ಕ್ಲಾಮಿಡೋಮೋನಾಸ್ ಅನ್ನೋದು ಯೂನಿಸೆಲ್ಯುಲಾರ್ ಆಲ್ಗೆ. ಓಕೆ, ಸೊ ಯೂನಿಸೆಲ್ಯುಲಾರ್ ಆಲ್ಗೆ ಸ್ಪಾಗ್ನಮ್, ಯೂನಿಸೆಲ್ಯುಲಾರ್ ಆಲ್ಗೆ ಕ್ಲಾಮಿಡೋಮೋನಾಸ್ ಅಂಡ್ ಸ್ಪಾಗ್ನಮ್ ಅನ್ನೋದು ಮಾಸ್ ಬರುತ್ತೆ. ಓಕೆ, ಟೆರಿಡೋಫೈಟಾ ಜಿಮ್ನೋಸ್ಪರ್ಮ್ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡ್ಬೋದು. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರೆಡ್ ಆಲ್ಗೆ ಬ್ರೌನ್ ಆಲ್ಗೆ ಅಂತ ಕೇಳಿದಾಗ ಏನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ನೀವು? ಸೊ ಇವಾಗ ರೆಡ್ ಆಲ್ಗೆ ಅಂದ್ರೆ ರೋಡೋ 5C, ಬ್ರೌನ್ ಆಲ್ಗೆ ಅಂದ್ರೆ ಫಿಯೋ 5C. ರೆಡ್ ಆಲ್ಗೆ ಬಂದ್ಬಿಟ್ಟು ಏನಿರುತ್ತೆ ಅದರಲ್ಲಿ ಕ್ಲೋರೋಫಿಲ್ A, ಕ್ಲೋರೋಫಿಲ್ D, ಅಂಡ್ ಬ್ರೌನ್ ಆಲ್ಗೆ ಬಂದ್ಬಿಟ್ಟು ಕ್ಲೋರೋಫಿಲ್ A, ಕ್ಲೋರೋಫಿಲ್ C ಇರುತ್ತೆ. ರೆಡ್ ಆಲ್ಗೆ ನಲ್ಲಿ ನಮ್ಗೆ ಇನ್ನೊಂದು ಫೈಕೋ ಎರಿಥ್ರಿನ್ ಅನ್ನೋ ಪಿಗ್ಮೆಂಟ್ ಫೈಂಡ್ ಮಾಡ್ಬೋದು. ಬಟ್ ಬ್ರೌನ್ ಆಲ್ಗೆ ನಲ್ಲಿ ಇನ್ನೊಂದು ಪಿಗ್ಮೆಂಟ್ ಇರುತ್ತೆ. ಏನದು ಪಿಗ್ಮೆಂಟ್ ಯಾಕ ಇದೆಯಾ? ಸೊ ದಟ್ ವಿಲ್ ಬಿ ಪ್ರೊವೈಡಿಂಗ್ ದ ಬ್ರೌನ್ ಕಲರ್. ಸೊ ದಟ್ ಇಸ್ ಫ್ಯೂಕೋಸಾಂಥಿನ್ ಅನ್ನೋ ಪಿಗ್ಮೆಂಟ್ ನಮಗ್ ಸಿಗತ್ತೆ. ಓಕೆ, ಸೊ ಇವಾಗ ದಟ್ ಇಸ್ ದ ಥಿಂಗ್. ಲಿವರ್ವೋರ್ಟ್ಸ್ ಮಾಸಸ್ ನಾವಿನ್ನು ನೋಡೋಣ. ಓಕೆನಾ? ಸೊ ಇವಾಗ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ನಾವು ಎಕನಾಮಿಕಲ್ ಇಂಪಾರ್ಟೆನ್ಸ್ ಫಸ್ಟ್ ಇಂದ ಬರೋಣ ಇಲ್ಲಿ. ಸೊ ಇವಾಗ ಲೈಫ್ ಸೈಕಲ್ ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಇನ್ ಲಿವರ್ವೋರ್ಟ್, ಮಾಸ್, ಫರ್ನ್, ಜಿಮ್ನೋಸ್ಪರ್ಮ್, ಎಂಜಿಯೋಸ್ಪರ್ಮ್. ಇವಾಗ ನಾವು ಲಿವರ್ವೋರ್ಟ್ ಮಾಸ್ ಅಲ್ಲಿ ನೋಡ್ಬೋದು. ಇವಾಗ ಲಿವರ್ವೋರ್ಟ್ ಮಾಸ್ ಏನು? ಬ್ರಯೋಫೈಟಾ ಅಲ್ವಾ? ಬ್ರಯೋಫೈಟಲ್ ಹೆಂಗಾಗತ್ತೆ? ಫಸ್ಟ್ ಇಸ್ ಗೆಮೆಟೋಫೈಟಾ ವಿಚ್ ಇಸ್ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಇಟ್ ಇಸ್ ಹ್ಯಾಪ್ಲಾಯ್ಡ್ ಬಾಡಿ. ಗೆಮೆಟೋಫೈಟಾ ಹ್ಯಾಪ್ಲಾಯ್ಡ್ ಬಾಡಿ ಆದ್ರಿಂದ ಇಟ್ ವಿಲ್ ಪ್ರೊಡ್ಯೂಸ್, male body will produce antherozoids. Female orchigonium will be present inside the water. Antherozoids comes and fuses with egg. ಅದು archigonium ಅಲ್ಲಿ ಇರೋ egg ಜೊತೆ ಅದು ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದ್ಮೇಲೆ ಏನಾಗುತ್ತೆ? ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಇಸ್ 2n, so that is diploid body. ಆ ಝೈಗೋಟ್ it will produce the ಸ್ಪೋರೋಫೈಟಾ ಅದು ಹಂಗೆ ಇರಕ್ಕೆ ಚಾನ್ಸ್ ಆಗಲ್ಲ. ಸೊ ಸ್ಪೋರೋಫೈಟಾ ಗೆಟ್ಸ್ ಅಟ್ಯಾಚ್ ಟು ದ ಮೇನ್ ಬಾಡಿ. ಆ ಮೇನ್ ಬಾಡಿ ಇರತ್ತಲ್ಲ, ಗೆಮೆಟೋಫೈಟಾ ಅನ್ನೋ ಮೇನ್ ಬಾಡಿ, ದಟ್ ಇಸ್ ಮೇನ್ ಪೇರೆಂಟ್ ಬಾಡಿಗೆ ಅದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾದ್ಮೇಲೆ ಅದರಿಂದ ಡಿರೈವ್ ಮಾಡುತ್ತೆ ನ್ಯೂಟ್ರಿಷನ್ ತಗೊಂಡ್ಬಿಟ್ಟು ಇದು ರೀಪ್ರೊಡ್ಯೂಸ್ ಮಾಡುತ್ತೆ. ರೀಪ್ರೊಡ್ಯೂಸ್ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಸಮ್ ಸೆಲ್ಸ್. ಆ ಸೆಲ್ಸ್ ಸ್ಪೋರೋಫೈಟಾ ರಿಡಕ್ಷನ್ ಡಿವಿಷನ್ ಆಗಿ ಸಮ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ವಿಚ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ದಟ್ ಇಸ್ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಆ ಹ್ಯಾಪ್ಲಾಯ್ಡ್ ನೇಚರ್ ಅಗೇನ್, ಸೊ ಹ್ಯಾಪ್ಲಾಯ್ಡ್ ಅನ್ ಮೇಂಟೈನ್ ಮಾಡ್ಬೇಕಲ್ವಾ? ಪೇರೆಂಟ್ ಬಾಡಿ ಹ್ಯಾಪ್ಲಾಯ್ಡ್, ಸೊ ಚೈಲ್ಡ್ ಬಾಡಿ ಶುಡ್ ಆಲ್ಸೋ ಬಿ ಹ್ಯಾಪ್ಲಾಯ್ಡ್. ಸೊ ಸ್ಪೋರೋಫೈಟಾ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಆ ಹ್ಯಾಪ್ಲಾಯ್ಡ್ ಸೆಲ್ಸ್ ನ್ಯೂ ನೆಕ್ಸ್ಟ್ ಜನರೇಷನ್ ಆರ್ ನ್ಯೂ ಬ್ರಯೋಫೈಟಾಗೆ ರೇಸ್ ಕೊಡುತ್ತೆ. ಸೊ ದಟ್ ಇಸ್ ದ ಫುಲ್ ರಿಡಕ್ಷನ್ ಡಿವಿಷನ್ and life cycle of liverwort and moss. Okay na? Okay, so name 3 groups of plants that bear archegonia. So ನಮ್ಗೆ ಇವಾಗ ಆರ್ಕಿಗೋನಿಯಾ ಗೊತ್ತು, ಮಾಸಸ್, ಲಿವರ್ವೋರ್ಟ್ಸ್ ಅದೆಲ್ಲ ಇಲ್ಲಿ ಬ್ರಯೋಫೈಟಲ್ ಬರುತ್ತೆ. ಆರ್ಕಿಗೋನಿಯಾ ನೋಡೋಣ, ಇನ್ನು ನಾವು ಮಾಡಿಲ್ಲ. ಸೊ ಇವಾಗ ರೈಟ್ ನೋಟ್ ಆನ್ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಇವಾಗ ಅದೆಲ್ಲಿದೆ? NCERT ನಲ್ಲೇ ಕೊಟ್ಟಿದಾರಲ್ವಾ? ಸೊ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಇಲ್ಲಿ. ಸೊ ಫುಲ್ ಆಲ್ಗೆ ಇಂಪಾರ್ಟೆಂಟ್, ಎಲ್ಲೆಲ್ಲ ಆಲ್ಗೆ ಇಂಪಾರ್ಟೆಂಟ್? ಫಿಕ್ಸೇಷನ್, ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎನರ್ಜಿ ರಿಚ್ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ಮೆನಿ ಸ್ಪೀಶೀಸ್ ಲೈಕ್ ಪಾರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್ ಅನ್ನೋದು ಇಟ್ ವಿಲ್ ಬಿ ಯೂಸ್ಡ್ ಆಸ್ ಫುಡ್. ಸೊ ಫುಡ್ ಬೇಸಿಸ್ ಮೇಲೆ ಕ್ಲೋರೆಲ್ಲಾ ಅಂಡ್ ಲ್ಯಾಮಿನೇರಿಯಾ, ಸರ್ಗ್ಯಾಸಮ್ ಗ್ಯಾಪ್ ಅಲ್ಲಿ ಇಟ್ಕೊಳ್ಳಿ. ಸೊ ಲ್ಯಾಮಿನೇರಿಯಾ, ಪಾರ್ಫೈರಾ, ಸರ್ಗ್ಯಾಸಮ್ ಮತ್ತೆ ಕ್ಲೋರೆಲ್ಲಾ ದೇ ಆರ್ ಯೂಸ್ಡ್ ಆಸ್ ಫುಡ್. ಸೊ ಇವಾಗ ಲ್ಯಾಮಿನೇರಿಯಾ, ಸರ್ಗ್ಯಾಸಮ್ ಫುಡ್, ಕ್ಲೋರೆಲ್ಲಾ ಯಾಕಂದ್ರೆ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ಸ್. ಅದು ಸಪ್ಲಿಮೆಂಟ್ಸ್, ಫುಡ್ ಸಪ್ಲಿಮೆಂಟ್ಸ್ ಎಲ್ಲಿ? ಇನ್ ದ ಸ್ಪೇಸ್ ಟ್ರಾವೆಲರ್ಸ್. ಬೈ ಸ್ಪೇಸ್ ಟ್ರಾವೆಲರ್ಸ್ ಇರುತ್ತೆ, ಅಲ್ಲಿ ಕ್ಲೋರೆಲ್ಲಾ ಅಲ್ಲಿ ಫೈಂಡ್ ಆಗುತ್ತೆ. ಸೊ ಆಲ್ಗೆ ಆರ್ ಡಿವೈಡೆಡ್ ಇಂಟು 3 ಮೇನ್ ಕ್ಲಾಸಸ್. ಅದು 3 ಮೇನ್ ಕ್ಲಾಸಸ್ ಯಾವ್ದು ಬರುತ್ತೆ? ಫ್ಲೋರೋ 5C, ಪಿಯೋ 5C, ಆಮೇಲೆ ರೋಡೋ 5C. ಸೊ ಅದು 3. ಇವಾಗ ಆಮೇಲೆ ಜೆಲಿಡಿಯಂ, ಗ್ರಾಸಿಲೇರಿಯಾ, ಐಸ್ ಕ್ರೀಮ್ಸ್ ಅಲ್ಲಿ, ಜೆಲೀಸ್ ಅಲ್ಲಿ ವಿಲ್ ಫೈಂಡ್. ಆಮೇಲೆ ವಾಟರ್ ಹೋಲ್ಡಿಂಗ್ ಹೈಡ್ರೋಕೊಲಾಯ್ಡ್ಸ್ ಅಲ್ಲಿ ಆಲ್ಜಿನ್, ಕ್ಯಾರಜಿನ್ ಇರುತ್ತೆ. ಆಲ್ಜಿನ್ ಇಸ್ ಬ್ರೌನ್ ಆಲ್ಗಿ, ಕ್ಯಾರಜಿನ್ ಇಸ್ ರೆಡ್ ಆಲ್ಗಿ. ಸೊ ನಮ್ಗೆ ಮಾಡಿದ್ರೆ ವಿ ವಿಲ್ ಗೆಟ್ ದ ಎಕನಾಮಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗಿ. ಸೊ ಇವಾಗ ನೆಕ್ಸ್ಟ್ ಆಲ್ಗೆ ನಲ್ಲಿ ಬ್ರಯೋಫೈಟಾ ವೆರೈಟೀಸ್ ಅಲ್ವಾ? ಒನ್ ಇಸ್ liverworts marchantia example. So liverwort example marchantia area. So ivaga marchantia is a
ಅಲ್ಲಿ ಇವಾಗ ರೈಸಾಯ್ಡ್ಸ್ ಎಲ್ಲದರಲ್ಲೂ ಇರುತ್ತೆ, ಯಾಕಂದ್ರೆ ಅದು ರೂಟ್ ಲೈಕ್ ಸ್ಟ್ರಕ್ಚರ್. ಇವಾಗ ನೋಡೋಣ. ಸೊ ರೈಸಾಯ್ಡ್ಸ್ ಆರ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಬರುತ್ತೆ, ಬಟ್ ದೇ ಆರ್ ಆಕ್ಚುಲಿ ನಾಟ್ ರೂಟ್ಸ್, ಯಾಕಂದ್ರೆ ರೂಟ್ಸ್ Pseudo roots are just for fixation. Neria, Glyphyte and Sporophyte. ಆಮೇಲೆ ಸ್ಪ್ಯಾಗ್ನಮ್ ನಾವು ಇನ್ನೊಂದ್ ಕಡೆ ನೋಡಿ, ದಟ್ ಇನ್ ಬ್ರಯೋಫೈಟ್ ಅನ್ನಲ್ಲಿ ಸ್ಪ್ಯಾಗ್ನಮ್ ನಾವು ನೋಡಿದ್ವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್.